ಹರೇ ರಾಮ. ಸೀತಾ ಲಕ್ಷ್ಮಣ ಭರತ ಶತ್ರುಘ್ನ ಹನುಮತ್ ಸಮೇತ ಶ್ರೀರಾಮಚಂದ್ರ ಪರಬ್ರಹ್ಮಣೇ ನಮಃ. ಬದುಕು ಚೆನ್ನಾಗಲು ನಿಯಮಗಳು ಬೇಕು. ನಿಯಮಗಳು ದೂರವಾದರೆ ಯಮನು ಹತ್ತಿರವಾಗ್ತಾನೆ. ಚಾಯ್ಸ್ ನಮ್ಮದು. ಯಮ ಬೇಕು, ನಿಯಮ ಬೇಕು. ಯಮ ಅಂದ್ರೆ ಸಾವು, ಯಮ ಅಂದ್ರೆ ನಾಶ. ನಿಯಮಗಳಿಲ್ಲದ ಬದುಕು ನಾಶವಾಗ್ತದೆ, ನಿಯಮಗಳಿರುವ ಬದುಕು ಅಮೃತತ್ವಕ್ಕೆ ಹೋಗ್ತದೆ, ಅದು ಅವಿನಾಶಿ ಆಗ್ತದೆ. ಹಾಗಾಗಿ ನಿಯಮಗಳು ತುಂಬಾ ಅಗತ್ಯ. ಕೆಲವಾರು ಉದಾಹರಣೆಗಳು ಯಾಕೆ ನಿಯಮ ಬೇಕು ಎನ್ನುವುದಕ್ಕೆ. ಗಾಳಿಪಟ ಸೂತ್ರ ಕಿತ್ತರೆ ಏನಾಗ್ತದೆ ಅಂದ್ರೆ ಅದು ಎಲ್ಲೆಲ್ಲಿಯೋ ಹೋಗಿ ಕೊನೆಗೆ ಎಲ್ಲಿಯೋ ಬಿದ್ದು ನಾಶವಾಗಿ ಹೋಗುವಂಥದ್ದು ಅಂತ. ಅದರ ಶೋಭೆ ಇನ್ನು ಹೆಚ್ಚು ಕಾಲ ಇಲ್ಲ. ಸೂತ್ರ ಕಿತ್ತ ಗಾಳಿಪಟವಾಗಬಾರದು ಬದುಕು. ಪ್ರಾಕಾರವಿಲ್ಲದ ದೇವಸ್ಥಾನ. ದೇವಸ್ಥಾನ ಅಂದ್ರೆ ಮಡಿ, ಶುದ್ಧ, ಅದು ಪವಿತ್ರ. ಅದು ಪ್ರಾಕಾರ ಯಾಕೆ ಅಂದ್ರೆ ಪವಿತ್ರ ಅಪವಿತ್ರಗಳನ್ನು ಬೇರ್ಪಡಿಸುವ ಸಲುವಾಗಿ. ಪ್ರಾಕಾರವಿಲ್ಲದಿದ್ರೆ ಎಲ್ಲಿ ಮೇಲಿಗೆ ಆದ್ರೂ ಕೂಡ ಅದು ದೇವಸ್ಥಾನಕ್ಕೆ ಸಂದು ಬಿಡುತ್ತದೆ. ಪ್ರಾಕಾರವಿದ್ದರೆ ಪ್ರಾಕಾರದ ಹೊರಗಿನ ಮೈಲಿಗೆ ಒಳಗೆ ಸಂಬಂಧ ಪಡೋದಿಲ್ಲ. ಹಾಗಾಗಿ ಪ್ರಾಕಾರ ತುಂಬಾ ಅಗತ್ಯ ಇರತಕ್ಕಂಥದ್ದು ಒಂದು ದೇವಸ್ಥಾನಕ್ಕೆ. ಅಲ್ಲಿಗೆ ಮುಗಿಯಿತು ದೇವಸ್ಥಾನ ಎಂದು ಗೊತ್ತಾಗುವ ದೃಷ್ಟಿಯಿಂದ ಕೂಡ. ಹಾಗೆ ಒಂದು ಚಿತ್ರಕ್ಕೆ ಚೌಕಟ್ಟಿಲ್ಲದೆ ಇದ್ರೆ ಶೋಭೆಯೇ ಇರೋದಿಲ್ಲ. ಶೋಭೆ ಬರಬೇಕಾದ್ರೆ ಚೌಕಟ್ಟಿನಿಂದ ಬರಬೇಕು. ನಮಗೆ ಗೊತ್ತಾಗೋದಿಲ್ಲ ಅದು ಆ ಚಿತ್ರದ ಸೌಂದರ್ಯದಿಂದ ಸೌಂದರ್ಯ ಅಂತ ಅನ್ಕೊಂಡಿರ್ತೇವೆ ನಾವು. ಎಷ್ಟು ಪಾಪ ಕಲಾವಿದ ಎಂಥ ನೈಪುಣ್ಯದಿಂದ ಚಿತ್ರವನ್ನು ಬಿಡಿಸಿದ್ದಾನೆ, ಎಲ್ಲವೂ ಸರಿ ಅದು. ಆದರೆ ಶೋಭೆ ಬರಲಿಕ್ಕೆ ಪ್ರಧಾನ ಕಾರಣ ಚೌಕಟ್ಟು. ಫೋಟೋಕ್ಕೆ ಫ್ರೇಮು ಬೇಕು, ಪ್ರೇಮವೂ ಬೇಕಂತ. ಎರಡು ಇದ್ರೆ ಮಾತ್ರ ಫೋಟೋ ನಮಗೆ ಮುದವನ್ನು ಕೊಡ್ತಕ್ಕಂಥದ್ದು ಅಂತ. ಹಾಗಾಗಿ ಚೌಕಟ್ಟಿರದ ಚಿತ್ರದ ಹಾಗೆ ಆಗಬಾರದು ಬದುಕು. ಮನೆ ಗೋಡೆ ಇಲ್ಲ ಅಂತ ಅನ್ಕೊಳ್ಳಿ, ಹೇಗಿರ್ಬೋದು? ಕಲ್ಪನೆಯೇ ಮಾಡ್ಕೊಳಕ್ಕಾಗೋದಿಲ್ಲ. ಗೋಡೆ ಇಲ್ಲ ಅಂದ್ರೆ ಹೇಗಪ್ಪ? ಹೊರ ಜಗತ್ತಿಗೂ ಮನೆಗೂ ಒಂದು ಮಧ್ಯೆ ಒಂದು ಏನಾದ್ರು ಬೇಡವಾ ರಕ್ಷಣೆ? ಒಂದು ರಾತ್ರಿ ಕಳ್ಳಕಾಕರು ನುಗ್ಗಿದ್ರೆ ಹೇಗೆ ಅಂತ ಅನ್ಸೋದಿಲ್ವಾ? ಹಾಗೆ ಗೋಡೆ ಇಲ್ಲದ ಮನೆಯಂತೆ, ವಸ್ತ್ರವಿಲ್ಲದ ವ್ಯಕ್ತಿಯಂತೆ ಆವರಣ ಬೇಕು. ನಾವು ಹುಟ್ಟುವಾಗ ನಿರ್ವಸ್ತ್ರರಾಗಿ ಹುಟ್ಟಿದ್ರೂ ಕೂಡ ಹಾಗೆ ಬದುಕಲಿಕ್ಕೆ ಸಾಧ್ಯ ಇಲ್ಲ ಅಂತ. ಬದುಕಿಗೆ ಒಂದು ಆವರಣ ಹೇಗೆ ಬೇಕು, ಶರೀರಕ್ಕೂ ಕೂಡ ವಸ್ತ್ರದ ಒಂದು ಆವರಣ ಬೇಕು. ಹಾಗೆ ದಂಡೆ ಇಲ್ಲದ ನದಿಯಂತೆ. ದಂಡೆ ಇರುವುದರಿಂದ ನದಿ ನಮ್ಮ ಉಪಯೋಗಕ್ಕೆ ಬರ್ತಾ ಇದೆ. ದಂಡ ಇಲ್ಲದೆ ಇದ್ದಿದ್ರೆ ಉಪಯೋಗಕ್ಕೆ ಬರ್ತಾ ಇರಲಿಲ್ಲ, ಅದು ವಿನಾಶಕ್ಕೆ ಸಾಧನವಾಗ್ತಾ ಇತ್ತು. ಈ ದಂಡ ಮೀರಿ ನದಿ ಹರಿತು ಅಂತಂದ್ರೆ ಅದಕ್ಕೆ ಪ್ರಳಯ ಅಂತಲೇ ಅರ್ಥ. ಅದಕ್ಕೆ ಸಣ್ಣದೋ ದೊಡ್ಡದೋ. ಲಂಗರಿಲ್ಲದ ಹಡಗಿನಂತೆ. ಹಡಗಿಗೆ ಲಂಗರು ಬೇಕು, ಇಲ್ಲದೆ ಇದ್ರೆ ನಿಲ್ಲೋದು ಎಲ್ಲಿ? ನಿಲ್ಲಬೇಕು ಅಂದ್ರೆ ಹೇಗೆ ನಿಲ್ಬೇಕು? ಅದು ಎಲ್ಲಿಯಾದ್ರೂ ಕೂಡ ನಿಲ್ಲೋಕೆ ಸಾಧ್ಯ ಆಗೋದಿಲ್ಲ. ನಿಯಂತ್ರಣವಿಲ್ಲದ ವಾಹನದಂತೆ. ವಾಹನ ಎಷ್ಟು ಒಳ್ಳೆಯ ವಾಹನ ನಾವು ಖರೀದಿ ಮಾಡಿ ತಂದಿರಬಹುದು, ತುಂಬಾ ಬೆಲೆ ಬಾಳೋದಾಗಿರ್ಬೋದು, ತುಂಬಾ ಸೌಲಭ್ಯಗಳಿರ್ಬೋದು ವಾಹನದಲ್ಲಿ. ನಾವು ಪ್ರಯಾಣ ಮಾಡೋಕ್ಕಂತಲೇ ತಂದ್ಕೊಂಡಿರ್ಬೋದು ಅದನ್ನ. ಆದ್ರೆ ಬ್ರೇಕ್ ಬೇಕು, ಬೇಡದು ಇಲ್ಲ. ಪ್ರಯಾಣ ಮಾಡೋಕೆ ತಂದಿರೋದು, ನಾವು ನಿಲ್ಸಕ್ಕೆ ತಂದಿರೋದ ಅಂತೇಳಿ ಬ್ರೇಕ್ ಇಟ್ಕೊಳ್ಳೋದಾದ್ರೆ ಅದೇ ಯಮನಿಗೆ ಹತ್ತಿರ ಆಗ್ತೇವೆ ನಾವು. ನಿಯಮಗಳು ದೂರವಾದರೆ ಯಮನು ಹತ್ತಿರವಾಗ್ತಾನೆ. ಯಾಕೆಂದ್ರೆ ಉದಾಹರಣೆಗೆ ಬ್ರೇಕ್ ಇಲ್ಲದೇ ಇದ್ರೆ ವಾಹನ ಮೃತ್ಯುವಿಗೆ ನಮ್ಮನ್ನು ಹತ್ತಿರ ಮಾಡ್ತದೆ, ಮೃತ್ಯುವಿಗೆ ನಮ್ಮನ್ನು ಕೊಂಡೊಯ್ಯುತ್ತದೆ. ಹಾಗಾಗಿ ಓಡುವ ಬದುಕಿಗೆ ಒಂದು ಸೂತ್ರ ಬೇಕು, ನಿಯಂತ್ರಣ ಬೇಕು. ಅದಿಲ್ಲ ಇದ್ರೆ ಬದುಕು ಭವ್ಯವಾಗಿರೋದೇ ಇಲ್ಲ. ಹಾಗಾಗಿ ಮಾತಾಪಿತು ಸಹಸ್ರೇಭ್ಯೋ ವತ್ಸರತರಂ ಶಾಸ್ತ್ರಂ, ಶಂಕರ ಭಗವತ್ಪಾದರ ವಾಣಿ ಇದು. ಸಾವಿರಾರು ತಾಯಿ ತಂದೆಯರ ವಾತ್ಸಲ್ಯವನ್ನು ಒಟ್ಟುಗೂಡಿಸಿದ್ರೆ ಅದಕ್ಕಿಂತ ಮಿಗಿಲಾದ ವಾತ್ಸಲ್ಯ ಶಾಸ್ತ್ರಕ್ಕೆ ಇರ್ತದೆ. ಶಾಸ್ತ್ರ ಅಂದ್ರೆ ನಿಯಮ. ಬಹಳ ಬೇಜಾರು ಶಾಸ್ತ್ರ ಅಂದ್ರೆ ಸುಮ್ಮನೆ ಶಾಸ್ತ್ರ ಹೇಳ್ತಾನೆ ಅಂತಂದ್ರೆ ಏನೋ ಒಂದು ರೀತಿ ಆ ಶಬ್ದ ಕೇಳಿದ್ರೆ ಏನೋ ಕಷ್ಟ ಆಗೋದ್ರ ಕಾಲಕ್ಕೆ ಬಂದ್ಬಿಟ್ಟಿದೆ ನಾವು. ಅದು ಯಾಕಿದೆ ಅಂದ್ರೆ ಅದು ನಮ್ಮ ಹಿತಕ್ಕೋಸ್ಕರ ಇರ್ತಕ್ಕಂಥದ್ದು. ಬೆಂಕಿ ಮುಟ್ಟಬಾರದು ಅಂತ ಒಂದು ನಿಯಮ. ಮಗುವಿಗೆ ತಾಯಿ ಯಾಕೆ ಗೋಳ ಇಟ್ಕೊಳ್ತಾಳೆ ತನ್ನ ಅನಿಸ್ತದೆ. ಆದರೆ ಮುಟ್ಟಿದ್ರೆ ಏನಾಗ್ತದೆ ಅಂದ್ರೆ ಸುಟ್ಟು ಹೋಗ್ತದೆ ಕೈ. ಅದು ಸುಡಬಾರದು ಅನ್ನೋ ಕಾರಣಕ್ಕೆ ತಾನೇ ಆ ನಿಯಮವನ್ನು ತಾಯಿ ಮಗುವಿಗೆ ಹೇಳ್ತಾ ಇರುವಂತದ್ದು ಅಂತ. ಹಾಗೆ
ನಾವು ಜೀವನವನ್ನು ಸುಟ್ಕೋಬಾರದು ಅನ್ನೋ ಕಾರಣಕ್ಕೆ ನಿಯಮಗಳು ಇರತಕ್ಕಂಥದ್ದು, ಶಾಸ್ತ್ರಗಳು ಅದಕ್ಕೋಸ್ಕರವೇ ಇದೆ. ಇಲ್ಲಿ ದೃಢ ವ್ರತ ಅಂತ ಶಬ್ದ ಪ್ರಯೋಗ ಮಾಡಿದ. ದೃಢ ವ್ರತ ಅಂದ್ರೆ ವ್ರತಗಳು ತುಂಬಾ ದೃಢ ಅವನದ್ದು. ವ್ರತ ಅಂದ್ರೆ ಏನು? ಶುಭ ಒಂದರ ಸಾಧನೆಗಾಗಿ ತನಗೆ ತಾನೇ ಹಾಕಿಕೊಳ್ಳುವಂತ ನಿಯಮ, ಅದಕ್ಕೆ ವ್ರತ ಎಂದು ಹೆಸರು. ಈಗ ಉದಾಹರಣೆಗೆ ಯಾವುದೋ ಒಂದು ಜಪ ಮಾಡ್ತಾ ಇದ್ರೆ ನಾವು ಅದಕ್ಕೊಂದು ವ್ರತ ಇಟ್ಕೊಳ್ತೇವೆ ಪಕ್ಕದಲ್ಲಿ. ನಾವು ಜಪ ನಿಯಮಗಳು ಅಂತ ಹೇಳ್ತೇವಲ್ಲ. ಈ ಉದಾಹರಣೆಗೆ ನೆಲದ ಮೇಲೆ ಮಲಗ್ತೇನೆ ನಾನು ಅಲ್ಲಿವರೆಗೂ, ಅಥವಾ ತಣ್ಣೀರಿಂದ ಸ್ನಾನ ಮಾಡ್ತೇನೆ, ಅಥವಾ ಇಂಥ ಆಹಾರ ವಸ್ತುಗಳನ್ನು ತಿನ್ನೋದಿಲ್ಲ, ಒಂದು ಹೊತ್ತು ಆಹಾರ ಸೇವನೆ ಮಾಡ್ತೇನೆ, ಏನಾದರೂ ಇರ್ಬೋದು. ಅಂತೂ ಈ ವ್ರತ ಅಂದ್ರೆ ಏನಂದ್ರೆ ಅದೊಂದು ಬಗೆಯ ಚೌಕಟ್ಟು, ಅದೊಂದು ಬಗೆಯ ಪರಿಧಿ ಅದು ಅಂತ ನಮಗೆ ನಾವೇ ಹಾಕೊಳ್ಳುವಂಥದ್ದು. ಈಗ ನಿಯಮ ಕಾನೂನು ಎನ್ನುವುದು ಪ್ರಕೃತಿ ನಮಗೆ ವಿಧಿಸುವಂಥದ್ದು, ಅಥವಾ ಸರ್ಕಾರವೋ ರಾಜನ ವಿಧಿಸುವಂಥದ್ದು, ಅದು ಕಾನೂನಾಗಿ ಬರುವಂಥದ್ದು. ಇದು ಅದಲ್ಲ, ನಾವೇ ನಮ್ಮ ಮೇಲೆ ವಿಧಿಸಿಕೊಡ್ತಕ್ಕಂಥ ನಿಯಮಗಳು ಅಂತ. ಹೀಗೆ ಮಾಡೋದಿಲ್ಲ, ಹೀಗೆ ಮಾಡ್ತೇನೆ ಎಂಬುದಾಗಿ ಅಂತ. ಅದಕ್ಕೆ ವ್ರತ ಎಂಬುದಾಗಿ ಹೆಸರು. ಈ ವ್ರತಗಳನ್ನು ಬಹಳ ಜನ ಕೈಗೊಳ್ತಾರೆ. ಅಂದ್ರೆ ನಿಯಮಗಳನ್ನೇನೋ ಹಾಕೊಳ್ತಾರೆ, ಆದರೆ ಅದು ಎಷ್ಟು ಹೊತ್ತು ಅಂತ, ಎಷ್ಟು ದಿನ ಅಂತಲೂ ಅಲ್ಲ, ಎಷ್ಟು ಸರ್ತಿ ಎಷ್ಟು ಹೊತ್ತು ಅಂತ ಮರೆತು ಹೋಗಿರ್ತದೆ. ಏನೇನೋ ಮಾಡಿ ಆಗಿರ್ತದೆ, ಆಮೇಲೆ ನೆನಪಾಗ್ತದೆ ಮತ್ತೆ, ಓ ಹೀಗೊಂದು ವ್ರತ ಇಟ್ಕೊಂಡಿದ್ನಲ್ಲ ನಾನು, ನೆನಪಾಗ್ತದೆ ಮತ್ತೆ. ಇದು ಗೊತ್ತಾಗದಾಗುವಂಥದ್ದು. ಗೊತ್ತಾಗಿಯೂ ಕೂಡ ಆಕರ್ಷಣೆಗಳು ನಮ್ಮನ್ನು ಎಷ್ಟು ಸೆಳೀತವೆ ಅಂದ್ರೆ ನಮಗೆ ನಿಯಮಗಳು ಮುರಿದು ಬಿಡುವಾಗ ಆಗಿಬಿಡ್ತದೆ ಅಂತ. ಹಾಗೆ ನಿಯಮಗಳು ನಮಗೆ ನಾವು ಹಾಕೊಳ್ತಕ್ಕಂಥ ನಿಯಮಗಳು ಎಷ್ಟೋ ಬಾರಿ ನಾವು ಅದನ್ನು ಪಾಲನೆ ಮಾಡೋದಿಲ್ಲ. ಈಗ ಬೆಳಗ್ಗೆ ಬೇಗ ಹೇಳಬೇಕು, ಬಹಳ ಪ್ರಸಿದ್ಧವಾಗಿರ್ತಕ್ಕಂಥ ಒಂದು ಸಂಗತಿನ ಹೇಳ್ತಾರೆ ಅಂತ, ಎಲ್ಲರ ಜೀವನದಲ್ಲಿ ಅನುಭವದಲ್ಲಿರೋಂಥದ್ದು. ನಾಳೆಯಿಂದ ಬೆಳಗ್ಗೆ ಬೇಗ ಹೇಳಬೇಕು ಅಂತ. ಆ ನಾಳೆ ಬರೋದೇ ಇಲ್ಲ, ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳ್ಬೇಕು. ನಮಗೆ ನಾವೇ ಹಾಕೊಳ್ಳುವಂತ ನಿಯಮ. ಆದ್ರೆ ಮನಸ್ಸು ಕೇಳೋದೇ ಇಲ್ಲ ಅಂತ. ಈಗ ಅಲಾರಾಮ್ ಹೊಡೆದ್ರೆ ಅಲಾರಾಮ್ ತಲೆ ಮೇಲೆ ನಾವು ಹೊಡಿತೇವೆ ಮತ್ತೆ ಅಂತ, ಸುಮ್ಮನೆ ಬಿದ್ದುಕೊಂಡಿರೋದು ಅಂತ. ನಾವು ಬಿದ್ದುಕೊಂಡಿರೋದು ಅದು ಬಿದ್ದುಕೊಂಡಿರೋದು ಆಗ್ಬಿಡ್ತದೆ ಅಂತ. ಇದು ಸುಮ್ಮನೆ ಒಂದು ಸಣ್ಣ ನಿಯಮ ಹೇಳಿದ್ದು. ವ್ರತಗಳು ಇದಕ್ಕಿಂತ ವಿಶಿಷ್ಟವಾಗಿರ್ತವೆ. ಹಾಗಾಗಿ ಇವು ತುಂಬಾ ದೃಢವಾಗಿರ್ಬೇಕು. ವ್ರತವನ್ನ ಮಾಡುವುದು ದೊಡ್ಡ, ಪ್ರಾರಂಭ ಮಾಡುವಂಥದ್ದು ದೊಡ್ಡ ಸಂಗತಿ ಅಲ್ಲ, ಪಾಲನೆ ಮಾಡುವಂಥದ್ದು, ಭಂಗವಾಗದೆ, ವ್ರತ ಭಂಗವಾಗದೆ ಉಳಿಯುವಂಥದ್ದು ತುಂಬಾ ಮುಖ್ಯ ಅಂತ. ಈಗ ಸಾಮಾನ್ಯವಾಗಿ ಕೈಗೊಂಡ ವ್ರತಗಳು ಹೆಚ್ಚಿನವು ಭಂಗ ಆಗ್ತವೆ. ಪಾಲನೆ ಆಗುವಂಥದ್ದು, ಶಾಶ್ವತ ಪಾಲನೆ ಆಗುವಂಥದ್ದು ಕಡಿಮೆ ಸಂಖ್ಯೆಯಲ್ಲಿರ್ತವೆ. ಇಲ್ಲಿ ದೃಢವ್ರತ ಅನ್ನೋ ಶಬ್ದಕ್ಕೆ ಅರ್ಥ ಏನಂದ್ರೆ, ಒಮ್ಮೆ ವ್ರತವೊಂದನ್ನು ಕೈಗೊಂಡ್ರೆ ಅದನ್ನು ಮುರಿಯುವ ಪ್ರಶ್ನೆಯೇ ಇಲ್ಲ. ತನಗೆ ತಾನು ಹಾಕಿಕೊಂಡ ನಿಯಮವನ್ನು ಎಷ್ಟು ಮಾತ್ರಕ್ಕೂ ಬಿಡುವವನಲ್ಲ. ಇಂಥವರು ಯಾರಾದರೂ ಇದ್ದಾರೆಯಾ ಹೊರಗಡೆ ಪ್ರಪಂಚದಲ್ಲಿ? ಇಂದು ವಾಲ್ಮೀಕಿಗಳು ನಾರದರನ್ನು ಕೇಳ್ತಾ ಇದ್ದಾರೆ, ನಿಮಗೆ ಪುನಃ ನೆನಪು ಮಾಡುವಂಥದ್ದು. ವಾಲ್ಮೀಕಿಗಳ ಹೃದಯದಲ್ಲಿ ಒಂದು ವ್ಯಕ್ತಿತ್ವ ಅದು ಪಡಿ ಮೂಡಿದೆ. ಅನೇಕ ಗುಣಗಳುಳ್ಳಂತಹ ಒಂದು ವ್ಯಕ್ತಿತ್ವ, ಅನೇಕ ಗುಣಗಳು, ಅನೇಕ ಬಗೆಯ ಸಾಮರ್ಥ್ಯಗಳಿರತಕ್ಕಂಥ ಅಪರೂಪದ ಒಂದು ವ್ಯಕ್ತಿತ್ವ ವಾಲ್ಮೀಕಿಗಳ ಹೃದಯದಲ್ಲಿ ಅಚ್ಚೊತ್ತಿದೆ. ಕುತೂಹಲ ಮೂಡಿದೆ, ಪರಮ ಕುತೂಹಲ. ಅದೇನಂದ್ರೆ ಅಂಥವ್ರು ಯಾರು ಇರಬೇಕು ಹೊರಗಡೆಗೆ? ಯಾರು 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 ಅಂಥವ್ರು ಇದ್ದಾರೆ ಯಾರಾದರೂ? ಯಾರ ಕನಸನ್ನು ತಾನು ಕಾಣ್ತಾ ಇದ್ದೇನೆಯೋ, ಯಾರ ದರ್ಶನವೂ ತನಗೆ ನಿತ್ಯವೂ ಆಗ್ತಾ ಇದೆಯೋ, ಎಲ್ಲಿ ತನಗೆ ಅದ್ಭುತವಾಗಿರ್ತಕ್ಕಂಥ ಗುಣಗಳು ಮತ್ತು ಸಾಮರ್ಥ್ಯಗಳು ಗೋಚರವಾಗ್ತಾ ಇದೆಯೋ, ಆ ರೂಪಕ್ಕೆ, ಆ ಅಂತರಂಗದ ಆ ಒಂದು ದರ್ಶನಕ್ಕೆ ಬಾಹ್ಯವಾಗಿ ಸ್ವರೂಪ ಇದೆಯಾ? ಯಾರೋ ಹಾಗೆ ಜೀವನ ಮಾಡ್ತಾ ಇದ್ದಾರಾ ಹೊರಗಡೆಗೆ ಎಂಬುದಾಗಿ ಅವ್ರ ಜಿಜ್ಞಾಸೆ ಇತ್ತು. ಹಾಗಾಗಿ ಅವರು ಪಟ್ಟಿ ಮಾಡಿ ಕೇಳ್ತಾ ಇದ್ದಾರೆ ಒಂದೊಂದೇ 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 ನಾರದರನ್ನು. ಎಲ್ಲ ಗುಣಗಳು ಉಳ್ಳವನು, ಮಹಾವೀರನಾದವನು, ಧರ್ಮಜ್ಞನಾದವನು, ಕೃತಜ್ಞನಾದವನು, ಸತ್ಯವನ್ನು ಬಿಡದವನು. ಅಲ್ಲಿಂದ ಮುಂದಕ್ಕೆ ದೃಢವ್ರತಃ, ತಾನು ತನಗೆ ಹಾಕಿಕೊಂಡ ನಿಯಮಗಳನ್ನು ಎಂದೂ ಮೀರದವನು, ವ್ರತಗಳನ್ನು ಎಂದೂ ಭಂಗ ಮಾಡದವನು, ಮಾಡದಂತೆ ಮನಸ್ಸಿದೆ. ಉದಾಹರಣೆಗೆ 14 ವರ್ಷ ವನವಾಸದ ವ್ರತ. ಆ ವ್ರತವನ್ನು ಮುರಿಯಲಿಕ್ಕೆ ಎಂತೆಂಥ ಪ್ರಯತ್ನಗಳು ನಡೆದಿದ್ದಾವೆ, ಭಯಂಕರವಾದ ಪ್ರಯತ್ನಗಳು ನಡೆದಿದ್ದಾವೆ. ಉದಾಹರಣೆಗೆ ಇಡೀ ಹೋಗುವ ಮೊದಲೇ, ಪ್ರಾರಂಭ ಮಾಡುವಾಗಲೇ ವಿಘ್ನಗಳು ಅಂದ್ರೆ ತಾಯಿ ಒಪ್ಪಲಿಲ್ಲ, ಪತ್ನಿ ಒಪ್ಪಲಿಲ್ಲ, ತಮ್ಮ ಒಪ್ಪಲಿಲ್ಲ. ಇವರೆಲ್ಲ ಬಹಳ ಹತ್ತಿರದವರು ರಾಮನಿಗೆ. ತಂದೆಯೇ ಒಪ್ಪಲಿಲ್ಲ,
ನನ್ನನ್ನು ಜೈಲಿಗೆ ತಳ್ಳಿ ನೀನು ರಾಜನಾಗು, ಇಲ್ಲೇ ಇದ್ಬಿಡು. ಹಾಗೆ ಮಂತ್ರಿಗಳು, ಸೈನಿಕರು, ಸೇನಾಪತಿಗಳು, ಪುರಜನರು ಯಾರೂ ಒಪ್ಪಲಿಲ್ಲ. ಒಪ್ಪಲಿಲ್ಲ ಮಾತ್ರವಲ್ಲ, ಎಲ್ಲರೂ ಸೇರಿ ಒತ್ತಾಯಿಸ್ತಾರೆ, ಬೇಡ, ಕಾಡಿಗೆ ಹೋಗ್ಬೇಡ, ನೀನು ಕಾಡಿಗೆ ಹೋಗಿಯೇ ಹೋದ್ನಲ್ಲ ರಾಮ. ಆಮೇಲೆ ಭರತ ನಾಡನ್ನೇ ಕಾಡಿಗೆ ಕರ್ಕೊಂಡು ಬರ್ತಾನೆ. ಅಲ್ಲಿ ಪುನರಪಿ ಎಲ್ಲರೂ ಒತ್ತಡ ಆಗ್ತಾರೆ. ಎಲ್ಲರೂ ಅಂದ್ರೆ ಕೈಕೇಯಿಯು ಕೂಡ, ಅವಳೊಬ್ಳು ಬಾಕಿ ಇದ್ಲು ಅಯೋಧ್ಯೆಯಲ್ಲಿ. ಆದ್ರೆ ಕಾಡಿನಲ್ಲಿ ಕೈಕೇಯಿಯು ಕೂಡ ಅವಳು ಮನವಿ ಮಾಡ್ತಾಳೆ, ಪ್ರಾರ್ಥನೆ ಮಾಡ್ತಾಳೆ, ನೀನು ಬರಬೇಕು ನಾಡಿಗೆ ಅಂತ. ಆದ್ರೆ ರಾಮ ಒಪ್ಪಲಿಲ್ಲ. ದೃಢವ್ರತಃ. ಭರತನ ಬಗ್ಗೆ ರಾಮ ಮುಂದೆ ಒಂದ್ ಕಡೆ ಹೇಳ್ತಾನೆ, ಲಕ್ಷ್ಮಣನಲ್ಲಿ ಹೇಳ್ತಾನೆ, ನನಗೆ ಈ ವನವಾಸಕ್ಕೆ ಅಂತ ನಾನು ಏನು ನಿಯಮ ಹಾಕೊಂಡಿದ್ದೇನೆ, 14 ವರ್ಷ ಯಾವ ನಗರವನ್ನು ಗ್ರಾಮವನ್ನು ಪ್ರವೇಶ ಮಾಡೋದಿಲ್ಲ ಅಂತ. ಅದು ಅತ್ಯಂತ ದೃಢವಾಗಿದೆ, ಯಾರೂ ಅದನ್ನು ಬದಲಾವಣೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಅವನೇ ಹೇಳ್ಕೊಂಡ ಹಾಗೆ ಹಿಮಾಲಯ ತಂಪನ್ನು ಬಿಡಬಹುದು, ಚಂದ್ರ ಬೆಳದಂಗಳನ್ನು ಬಿಡಬಹುದು, ಸೂರ್ಯ ತೇಜಸ್ಸನ್ನು ಬಿಡಬಹುದು. ಆದರೆ ನಾನು ಮಾತ್ರ ನಡುವಿನಲ್ಲಿ ಭರತ ಮಧ್ಯದಲ್ಲಿ ಕಾಡನ್ನು, ಇದು ವನದಿಂದ ಕಾಡಿಗೆ ಬರುವವನಲ್ಲ ಎಂಬುದಾಗಿ ಹೇಳಿರ್ತಾನಲ್ವಾ. ಹಾಗೆಲ್ಲ ಗಟ್ಟಿಯಾದ ಮನಸ್ಸಿದೆ ನನಗೆ. ಆದರೆ ಭರತನ ನೆನಪಾಗುವಾಗ ಒಮ್ಮೆ ಹೇಗೆ ನನಗೆ ಅಲಗಾಡ್ತದೆ ಮನಸ್ಸು ಅಂತ. ಎಷ್ಟು ಪ್ರೀತಿಯ ಅಣ್ಣ ತಮ್ಮಂದಿರ ಮಧ್ಯೆ ಇತ್ತು ಅಂದ್ರೆ, ಭರತನ ನೆನಪಾದರೆ ಒಂದ್ಸಾರಿ ಮನಸ್ಸು ಹೀಗಾಗ್ತದೆ ನನ್ನದು ಎಂಬುದಾಗಿ ರಾಮನೇ ಹೇಳ್ಕೊಳ್ತಾನೆ ಅಂತ. ಕಿಷ್ಕಿಂಧೆ ಪ್ರವೇಶ ಮಾಡಲಿಲ್ಲ. ಸುಗ್ರೀವನ ಪಟ್ಟಾಭಿಷೇಕ, ಸುಗ್ರೀವ ಒತ್ತಾಯ ಮಾಡ್ತಾನೆ, ಬಂದು ಪಟ್ಟಾಭಿಷೇಕ ನಡೆಸ್ಕೊಡ್ಬೇಕು ನನ್ನ ಪಟ್ಟಾಭಿಷೇಕವನ್ನು ಅಂತ. ಇವನೇ ಕೊಟ್ಟ ರಾಜ್ಯ. ಆದ್ರೆ ಲಕ್ಷ್ಮಣ ನೀನು ಹೋಗಿ ಮಾಡಿ ಬಾ ಅಂತ. ಯಾಕಂದ್ರೆ ಅದು ವ್ರತ. ಅದು ವಿಭೀಷಣನ ಪಟ್ಟಾಭಿಷೇಕಕ್ಕೆ ಲಂಕೆಯನ್ನು ಪ್ರವೇಶ ಮಾಡಲಿಲ್ಲ. ಲಂಕೆಯ ಬಾಗಿಲಿನಲ್ಲೇ ಇದ್ದಾನೆ, ಅಲ್ಲೇ ಘನಘೋರ ಯುದ್ಧವನ್ನು ಮಾಡಿದ್ದಾನೆ. ಪರಿಪರಿಯಾಗಿ ವಿಭೀಷಣ ಬೇಡ್ಕೊಂಡ್ರು. ಪಟ್ಟಾಭಿಷೇಕದ ಬಳಿಕ ಬಂದು ಪುನಃ ಬೇಡ್ಕೊಳ್ತಾನೆ ವಿಭೀಷಣ, ಒಂದು ದಿನ ಇದ್ದು ನಾನು ಮಾಡೋ ಉಪಚಾರಗಳನ್ನು ಸ್ವೀಕಾರ ಮಾಡುವಂತ. ಇಲ್ಲ, ಯಾಕೆಂದ್ರೆ 14 ವರ್ಷ ನಾನು ಯಾವುದೇ ಗ್ರಾಮವನ್ನು ನಗರವನ್ನು ಪ್ರವೇಶ ಮಾಡೋದಿಲ್ಲ ಎಂಬುದು ವ್ರತ ಅಂತ. ಚಿಂತಕ್ಕೆ ಬರಲಿಲ್ಲ ಆ ವ್ರತದಿಂದ ಅಂತ. ಈಗ ಕಾಡಿನಲ್ಲಿ ಓಡಾಡ್ತಾ ಎಷ್ಟು ಗ್ರಾಮಗಳು ಸಿಕ್ಕಿರ್ಬೋದು ಮಧ್ಯದಲ್ಲಿ, ಈ ನಗರಗಳು ಸಿಕ್ಕಿದ್ದಾರೆ. ಆದರೆ ತಪ್ಪಿಯೂ ಪ್ರವೇಶ ಮಾಡಲಿಲ್ಲ ನಗರವನ್ನು ಅಂತ. ಸೀತೆಯ ನಗರದಿಂದ ಹೊರಗೆ ಬರ್ತಾಳೆ ಹೊರತು ರಾಮ ಒಂದ್ಸರಿ ನೋಡ್ಕೊಂಡ್ ಬರ್ತೇನೆ ಅಂತ ಒಳಗಡೆ ಹೋಗ್ಲಿಲ್ಲ ಅಂತ. 14 ವರ್ಷ ಆಯ್ತು, 1 ವರ್ಷ ಆಯ್ತು ನೋಡಿದೆ ಅಂತ ತುಂಬಾ ಬೇಸರ ಆಗಿತ್ತಲ್ಲ ರಾಮನಿಗೆ. ಆದ್ರೆ ಅವನು ಪ್ರವೇಶ ಮಾಡಲಿಲ್ಲ ಅಂತ. ಯಾಕೆಂದ್ರೆ ದೃಢವ್ರತ ಅಂತ. ಹಾಗಾಗಿ ಅದನ್ನು ವಾಲ್ಮೀಕಿಗಳು ಕೇಳ್ತಾರೆ. ಮುಂದಿನದು ಚಾರಿತ್ರ್ಯೇಣ ಚಕುಯುಕ್ತ, ಚಾರಿತ್ರ್ಯವಂತನಾಗಿರಬೇಕು, ಚರಿತ್ರಶಾಲಿಯಾಗಿರಬೇಕು. ಅಂಥವನು ಯಾರು ಈ ಲೋಕದಲ್ಲಿ? ಈ ಚಾರಿತ್ರ್ಯ ಅಂದ್ರೆ ನಡತೆ, ನಡತೆ ಅಂದ್ರೆ ನಡಿಗೆ, ಬದುಕಿನ ಪರಮ ಲಕ್ಷ್ಯದ ಕಡೆಗೆ ನಡಿಗೆ, ಅದೇ ನಡತೆ. ನಮ್ಮ ಸಣ್ಣ ನಡತೆ ಇದೆಯಲ್ಲ, ಅದು ನಮ್ಮನ್ನು ಕರ್ಕೊಂಡು ಹೋಗ್ತಾ ಇರುತ್ತೆ. ಯಾವ ಕಡೆಗೆ ಅಂದ್ರೆ ಬದುಕಿನ ಪರಮ ಚರಮ ಲಕ್ಷ್ಯದ ಕಡೆಗೆ. ಹಾಗಾಗಿ ಬೇಕು ನಡತೆ. ಇದು ಆ ಶಬ್ದ ಯಾಕೆ ನಡತೆ, ಆ ನಡಿಗೆ ಒಂದು ಪ್ರಸ್ತಾವ ಬರತಕ್ಕಂಥ ಶಬ್ದ ಯಾಕೆ? ಅದೊಂದು ಪ್ರಯಾಣ. ಅದು ನಾವು ಹಾಗಿರ್ತಾ ಒಳ್ಳೆ ನಡತೆಯನ್ನು ಹೊಂದಿರ್ತಾ ನಾವು ಭಗವಂತನಿಗೆ ಹತ್ರ ಆಗ್ತಾ ಹೋಗ್ತಾ ಇರ್ತೇವೆ. ಎಲ್ಲಿ ನಡತೆ ಕೆಡ್ತದೆ ಅಲ್ಲಿ ದೂರ ಆಗ್ತೇವೆ, ಎಷ್ಟು ಕೆಟ್ಟಿದೋ ಅಷ್ಟು ದೂರ ಹೋಗ್ತೇವೆ. ಹಾಗಾಗಿ ಅದು ನಡತೆ. ಸ್ವಭಾವ ಅಥವಾ ಶೀಲ, ಈ ಪದಗಳನ್ನು ಹೇಳ್ತಾರೆ. ಶೀಲ ಅಂದ್ರೆ ಏನು ಅಂದ್ರೆ ನಮ್ಮ ಸಹಜತೆ ಇದೆಯಲ್ಲ, ನಾವು ಹೇಗಿರ್ತೇವೆ, ನಾವು ಹೇಗೆ ಮಲಗ್ತೇವೆ, ಹೇಳ್ತೇವೆ, ಏನು ಊಟ ಮಾಡ್ತೇವೆ, ಹೇಗೆ ಮಾತಾಡ್ತೇವೆ, ಹೇಗೆ ವ್ಯವಹರಿಸ್ತೇವೆ, ಇಡೀ ನಮ್ಮ ಜೀವನದ ಅಭಿವ್ಯಕ್ತಿ ಇದೆಯಲ್ಲ, ಅದೇ ಅದು. ಶೀಲ ಶಬ್ದಕ್ಕೆ ಇರುವ ಮೂಲ ಅರ್ಥ ಹಾಗೆ ಅಂತ. ಒಬ್ಬನ ಸ್ವಭಾವ ಅಂತ, ಒಬ್ಬನ ಇರುವ ರೀತಿ. ಆಮೇಲೆ ಒಂದು ಸೀಮಿತ ಅರ್ಥಕ್ಕೆ ಶೀಲ ನಮ್ಮ ಕನ್ನಡದಲ್ಲಿ ಬಳಕೆ ಆಯಿತು ಅಲ್ಲಿ. ಆದ್ರೆ ಕೆಲವು ಕಡೆ ಈಗಲೂ ಕೂಡ ಅದು ಆ ಅರ್ಥದಲ್ಲಿ ಇದೆ. ಅದು ಎಂಥ ಶೀಲ ನಿಂದಿದು ಅಂತ ಏನೋ ಮಕ್ಕಳು ತಪ್ಪು ಮಾಡಿದಾಗ ಎಂಥ ಶೀಲ ನಿಂದಿದು ಅಂತೆಲ್ಲ ಕೇಳೋ ಶಬ್ದಗಳಿದೆ. ಆ ಸ್ವಭಾವ, ಶೀಲಂ ಸ್ವಭಾವೇ ಅಂತ, ಅದೇ ನಡತೆ ಅಂದ್ರೆ ಅಂತ. ಹಾಗೆ ಅದು ಚೆನ್ನಾಗಿರ್ಬೇಕು. ಈಗ ಕೆಲವರ ನುಡಿ ಚೆನ್ನ, ಕೆಲವರ ನಡೆ ಚೆನ್ನ, ಎರಡೂ ಚೆನ್ನಾಗಿರುವಂಥದ್ದು ಬಹಳ ಅಪರೂಪ. ಅಂತ ವ್ಯಕ್ತಿತ್ವ ವಿಶೇಷವಾಗಿರ್ತದೆ ಅಂತ ಹೇಳ್ತಾರೆ. ಅವರು ಜೀವನದಲ್ಲಿ ಇರೋದಿಲ್ಲ, ಜೀವನದಲ್ಲಿ ಇರ್ತದೆ, ಹೇಳಕ್ ಬರೋದಿಲ್ಲ ಅದನ್ನು. ರಾಮನದ್ದು ಬದುಕಂತೂ ಹೇಳಬೇಕಾಗೇ ಇಲ್ಲ ಅಂತ. ಸತಿ ನನ್ನ ಬದುಕಿನ ಕಡೆ ನೋಡಿ ಅಂತ ಅಷ್ಟೇ ರಾಮನದ್ದು. ಕೃಷ್ಣ ಭಗವದ್ಗೀತೆಯನ್ನು ಹೇಳಿದರೆ ರಾಮ ಭಗವದ್ಗೀತೆಯನ್ನು ಆಚರಿಸಿದ್ದಾನೆ. ಬದುಕೇ ಭಗವದ್ಗೀತೆ ಅನ್ನೋದು.
ಕೂತು ಒಂದ್ ದಿವಸ ಒಂದ್ ಕಡೆ ಉಪದೇಶ ಅಂತ ಇಲ್ಲ ಅಂತ. ಯಾರಿಗಾದ್ರೂ ರಾಮನ ಭಗವದ್ಗೀತೆ ಬೇಕು ಅಂದ್ರೆ ರಾಮಾಯಣವೇ ಅದು. ರಾಮಾಯಣವನ್ನು ಅವಲೋಕನ ಮಾಡ್ತಾ ಮಾಡ್ತಾ ಅನ್ವಯ ಮಾಡ್ಕೊಳ್ತಾ ಹೋಗ್ಬೇಕು ನಮ್ಮ ಜೀವನಕ್ಕೆ ಅಂತ. ಆಗ ಭಗವದ್ಗೀತೆ ಕೊಟ್ಟ ಪರಿಣಾಮವನ್ನೇ ಕೊಡ್ತದೆ, ಅದು ಏನೂ ವ್ಯತ್ಯಾಸ ಇಲ್ಲ ಅಂತ. ಯಾಕೆಂದ್ರೆ ಅದು ನಡತೆ, ನುಡಿ ಮತ್ತು ನಡೆ ಅಂತ. ಹಾಗಾಗಿ ವಾಲ್ಮೀಕಿಗಳ ಪ್ರಶ್ನೆ ಅಂಥ ನಡೆ ಇರಬೇಕು. ನಡೆ ತಪ್ಪಿದ್ರೆ ಗುರಿ ಇಲ್ಲ, ನಾವು ಗುರಿಯನ್ನು ಮುಟ್ಟೋದಿಲ್ಲ, ಎಲ್ಲೋ ಹೋಗ್ಬಿಡ್ತೇವೆ. ನಡೆ ಸರಿ ಇದ್ರೆ ಆ ಗುರಿಯ ಕಡೆ ಹೋಗ್ತೇವೆ. ಹಾಗೆ ತಾನೀಗ ನಾವು ಒಂದು ದೇವಸ್ಥಾನಕ್ಕೆ ನಡ್ಕೊಂಡು ಹೋಗ್ತಾ ಇರ್ತೇವೆ, ಆ ನಡಿಗೆ ತಪ್ಪಿದ್ರೆ ಅತ್ತೆ ಇತ್ತ ಹೋದ್ರೆ ನಾವು ದೇವಸ್ಥಾನವನ್ನು ತಲುಪೋದಿಲ್ಲ, ಮನೆಗೆ ತಲುಪೋದಿಲ್ಲ. ತಲುಪಬೇಕಾದ್ರೆ ನಡತೆ ತಪ್ಪಬಾರ್ದು ಅಂತ. ಈಗ ವಾಹನದಲ್ಲಿ ಪ್ರಯಾಣ ಮಾಡ್ತಾ ಇರ್ತೇವೆ ಮನೆ ಕಡೆಗೆ ಅಂದ್ರೂ ಕೂಡ ನಾವು ದಾರಿಯಲ್ಲಿ ಹೋಗ್ತಾ ಇರ್ತೇವೆ, ದಾರಿ ಬಿಟ್ಟು ಹೋಗೋದಿಲ್ಲ. ದಾರಿ ಬಿಟ್ಟು ಬೇರೆ ದಾರಿಗೆ ಹೋದ್ರೂ ನಮ್ಮ ಮನೆ ಮುಟ್ಟೋದಿಲ್ಲ. ನಾವು ದಾರಿಯನ್ನೇ ಬಿಟ್ಬಿಟ್ರೆ ಯಮನೂರಿಗೆ ಹೋಗ್ತೇವೆ ನೇರವಾಗಿ. ಇದೆರಡು ಸಾಧ್ಯತೆಗಳಿರ್ತಕ್ಕಂಥದ್ದು ಅಂತ. ಹಾಗಾಗಿ ಆ ದಾರಿ ಇದೆಯಲ್ಲ, ಅದಕ್ಕೆ ನಡಿಗೆ ನಡತೆ ಎಂಬುದಾಗಿ ಇಲ್ಲಿ ಹೇಳ್ತಾ ಇರುವಂಥದ್ದು. ಅದೇ ಚಾರಿತ್ರ್ಯ. ಚರಧಾತುವಿಗೆ ಗತಿ ಎಂಬುದಾಗಿ ಅರ್ಥ ಇದೆ. ಚರಗತಿ ಭಕ್ಷಣಯೋ ಅಂತ ನಡೆ ಅಂತಲೇ ಅರ್ಥ ಇರುವಂಥದ್ದು ಧಾತುವಿಗೆ. ಹಾಗಾಗಿ ಚಾರಿತ್ರ್ಯ ಅಂದ್ರೆ ಅದೇ ನಡಿಗೆ ನಡೆ ಅಂತಲೇ ಅರ್ಥ ಇರುವಂಥದ್ದು ಮೂಲತಃ. ಅದಕ್ಕೆ ಚಾರಿತ್ರ್ಯೇಣ ಚುಕುವ ಯುಕ್ತ. ರಾಮನಿಗಂತೂ ಚಾರಿತ್ರ್ಯ ತುಂಬಾ ಪ್ರಸಿದ್ಧವಾಗಿರ್ತಕ್ಕಂಥದ್ದು. ಸಾಧ್ಯಂತವಾಗಿ ಅವನು ಚಾರಿತ್ರ್ಯವನ್ನು ಬಿಡಲಿಲ್ಲ. ಎಲ್ಲಿಂದ ಎಲ್ಲಿವರೆಗೂ ಚಾರಿತ್ರ್ಯದಲ್ಲಿ ಯಾವ ವ್ಯತ್ಯಾಸವೂ ಇಲ್ಲ. ಏಕಪತ್ನಿ ವ್ರತಸ್ಥ. ಎಂದೂ ಯಾವ ಹಂತದಲ್ಲಿ ಕೂಡ ಅತ್ತಿತ್ತ ನೋಡಲಿಲ್ಲ ಅಂತ. ಸೀತಾ ಪರಿತ್ಯಾಗದ ಬಳಿಕವೂ ಕೂಡ ಮತ್ತೊಂದು ಮದುವೆ ಅಂತ ಆಗಲಿಲ್ಲ ರಾಮ. ಸೀತೆ ಇದ್ದೆ ಬಂಗಾರದ ಪ್ರತಿಮೆ ಪಕ್ಕದಲ್ಲಿ. ಯಾಕಂದ್ರೆ ಅದು ಚಾರಿತ್ರ್ಯ, ಅದು ಅಂತ ವ್ಯತ್ಯಾಸ ಏನೂ ಇಲ್ಲ. ಅವನ ತಂದೆಗೆ 350 ಪತ್ನಿಯರು, ಮಗನಿಗೆ ಸೀತೆಯನ್ನು ಬಿಟ್ಟು ಬೇರೆ ಯೋಚನೆ ಇಲ್ಲ, ಬೇರೆ ಪ್ರಶ್ನೆ ಇಲ್ಲ ಅಂಥದ್ದು ಅಂತ. ಅವನ ಅನೇಕ ತ್ಯಾಗಗಳು ಈ ಚಾರಿತ್ರ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ರಾಜ್ಯವನ್ನು ಬಿಟ್ಟು ಕಾಡಿಗೆ ಯಾಕೆ ಹೋಗ್ಬೇಕು ಅವನಂದ್ರೆ ಚಾರಿತ್ರ್ಯ ಅದು ಅಂತ. ಸತ್ಯವನ್ನು ಬಿಡಬಾರದು, ಅವನ ಚಾರಿತ್ರ್ಯ ಅದು ಅಂತ. ಹಾಗೆ ಸೀತೆಯನ್ನು ಯಾಕೆ ಪರಿತ್ಯಾಗ ಮಾಡಬೇಕು ಅಂದ್ರೆ ಚಾರಿತ್ರ್ಯದ ಸಲುವಾಗಿ. ಮತ್ತೆ ಅದು ಅಂದ್ರೆ ಜನರು ಚಾರಿತ್ರ್ಯವನ್ನು ಬಿಡಬಾರದು. ಜನರ ಬಾಯಲ್ಲಿ ಆ ಮಾತು ಬರ್ತಾ ಇದೆ, ಸೀತೆ ರಾಮ ಹೀಗೆಲ್ಲ ಇರ್ಬೋದು, ನಾವು ಇರ್ಬೋದಲ್ಲ ಎನ್ನುವ ರೀತಿ ಮಾತು ಬರ್ತಾ ಇದೆ. ಹಾಗಾಗಿ ಅದಕ್ಕೆ ಅವಕಾಶ ಬೇಡ ಅಂತ. ಹಾಗಾಗಿ ಇಡೀ ಬದುಕು ಚಾರಿತ್ರ್ಯದಿಂದ ತುಂಬಿರ್ತಕ್ಕಂಥದ್ದು ಅಂತ. ಹಾಗೆ ನೋಡಿದ್ರೆ ಇಷ್ಟೆಲ್ಲ ಅವತಾರಗಳಿದೆ ಭಗವಂತನದ್ದು, ಇಷ್ಟಾರು ಮಹಾಪುರುಷ ಇದ್ದಾರೆ. ಆದ್ರೆ ಚಾರಿತ್ರ್ಯಕ್ಕೆ ಯಾರನ್ನಾರು ಉದಾಹರಣೆ ಕೊಡಬೇಕು ಅಂತಂದ್ರೆ ರಾಮನನ್ನೇ ಕೊಡಬೇಕು. ಅದು ಅಷ್ಟು ಶುದ್ಧವಾದ ಬಿಳಿಯ ಬಟ್ಟೆ, ಅದು ಒಂದು ಕಲೆ ಕೂಡ ಇಲ್ಲದೆ ಇರತಕ್ಕಂಥ ಅತ್ಯಂತ ಸ್ವಚ್ಛವಾದ ಬಿಳಿಯ ಬಟ್ಟೆ. ಕೃಷ್ಣನಿಗೆ ಚಾರಿತ್ರ್ಯ ಇಲ್ಲ ಅಂತ ಅರ್ಥ ಅಲ್ಲ, ಅದು ನಮ್ಗೆ ಅರ್ಥ ಆಗುವಂಥದ್ದಲ್ಲ ಅಷ್ಟೇ ಇದು. ಹಾಗಾಗಿ ನಾವು ಅನುಸರಿಸಕ್ಕೆ ಹೋಗ್ಬಿಟ್ರೆ ಪೆದ್ದು ಬಿಡುತ್ತೆ. ಕೃಷ್ಣ ಮಾಡಿದ್ನೆಲ್ಲ ಮಾಡೋಕೆ ಹೊರಟ್ರೆ, ಕೃಷ್ಣ ಬೆಣ್ಣೆ ಕದಿದ್ದಾನೆ, ನಾವು ಗಂಟು ಕುದಿಯೋಣ ಅಂತ ಆಗ ಶುರು ಮಾಡಿಕೊಂಡ್ರೆ ಕೃಷ್ಣ ಮುಟ್ಟಿದ್ರೆ ನಾವು ಮುಟ್ಟೋದಿಲ್ಲ. ಯಾಕೆಂದ್ರೆ ಇದಕ್ಕೆಲ್ಲ ಬೇರೆ ಅರ್ಥ ಇದೆ, ಬೇರೆ ತಾತ್ಪರ್ಯ ಇದೆ. ಮತ್ತೆ ಕೆಲವು ಅವನು ಮಾಡಬಹುದಾಗಿದೆ, ನಾವೆಲ್ಲ ಮಾಡೋಕ್ಕಾಗೋದಿಲ್ಲ ಅದನ್ನ. ಹಾಗಿರ್ತದಲ್ಲ ಕೆಲವು. ನಾವು ಒಂದು ಉದಾಹರಣೆ ಕೊಡೋದುಂಟು ಯಾವಾಗಲೂ. ರಸ್ತೆಯಲ್ಲಿ ಹೊಂಡಗಳಿರ್ತವೆ, ಸಾಮಾನ್ಯ ವಿಷಯ ಅದು. ಹೊಂಡದ ಮಧ್ಯೆ ರಸ್ತೆ ಇರ್ತದೆ ಅಲ್ಲಲ್ಲಿ ಅಂತ. ಭಾರತದಲ್ಲಿ ನಮಗೆ ಅನುಭವಕ್ಕೆ ಬರ್ತಕ್ಕಂಥದ್ದು. ಈ ದೊಡ್ಡ ದೊಡ್ಡ ಹೊಂಡಗಳಿರ್ತಾವಲ್ಲ, ಈ ದೊಡ್ಡ ದೊಡ್ಡ ವಾಹನಗಳು, ಲಾರಿಗಳು, ಬಸ್ಗಳು ಅದ್ರ ಮೇಲೆ ಹಾರಿಸ್ಕೊಂಡು ಹೋಗ್ತಾ ಇರ್ತಾರೆ ಹೊಂಡವನ್ನು. ಅವರು ಹೊಂಡ ತಪ್ಪಿಸ್ಬೇಕು ಅಂತ ಕೂಡ ತಪ್ಸೋಕೆ ಆಗೋದು ಇಲ್ಲ. ಅಷ್ಟು ದೊಡ್ಡ ವಾಹನಕ್ಕೆ ತಪ್ಪಿಸೋದು ಕೂಡ ಕಷ್ಟ ಇರ್ತದೆ. ಅವನು ಹೋದ್ನಲ್ಲ ನಾನು ಹೋಗ್ತೇನೆ ಅಂತ 2 ಚಕ್ರದವನು ಹೋದರೆ ಅಲ್ಲಿ ಒಂದು ಸೈಕಲ್ನವನು ಆ ದೊಡ್ಡ ಹೊಂಡದಲ್ಲಿ, ಅದು ಹಠ. ಅವನು ಮಾಡಿದ್ಮೇಲೆ ನಾನು ಯಾಕೆ ತುಂಬಾ ನಮ್ಮ ಜೀವನದಲ್ಲಿ ಈ ಪ್ರಶ್ನೆಗಳು ಬರ್ತವೆ. ನಾನು ಯಾಕೆ ಮಾಡ್ಬೋದು, ಅವ್ರು ಮಾಡಿಲ್ವಾ? ನಿನಗೆ ಬೇಕಾದ್ರೆ ನೀನು ಮಾಡು, ಅವ್ರ ಬದಲಾವಣೆ ಯಾಕೆ ಅನ್ನೋದನ್ನ ಯೋಚನೆ ಮಾಡೋದಿಲ್ಲ ಅಂತ. ಇನ್ನೊಬ್ರು ಮಾಡಿದ ಅಂತ ನಾವು ಮಾಡೋದು ಅಂತ. ಅದ್ರಲ್ಲಿ ತಪ್ಪಂತೂ ಯಾರಾದ್ರೂ ಮಾಡಿಬಿಟ್ರೆ, ಅದು ದೊಡ್ಡವರು ಮಾಡಿಬಿಟ್ರಂತೂ ಎಲ್ಲರಿಗೂ ಲೈಸೆನ್ಸ್ ಅಂತಲೇ ಅರ್ಥ ಅಂತ ಪರಿಸ್ಥಿತಿ ಇರ್ತದೆ ಅಂತ. ಆದ್ರೆ ಅವರು ಜೀವನ ಮಾಡ್ಕೋತಾರೆ. ನಮಗೆ ನಮ್ಮ ಗಾಡಿ ಸಣ್ಣದು, ಅಷ್ಟು ದೊಡ್ಡ ಗಾಡಿ ಅಲ್ಲ, ಅಷ್ಟು ದೊಡ್ಡ ಟೈರ್ ಇಲ್ಲ ನಮ್ಮ ಗಾಡಿಗೆ. ಆಗ ಟೈರಿಂಗ್ ಅಂತ ಸ್ಥಿತಿ ಬಂದ್ಬಿಡ್ತದೆ ಅಂತ, ಸುಸ್ತಾಗ್ಬಿಡ್ತೇವೆ ಜೀವನದಲ್ಲಿ. ಆ ತಪ್ಪು ಮಾಡಿದ ನಂತರ ಬರುವ ಪರಿಣಾಮಗಳಿರ್ತಾವಲ್ಲ, ನಮ್ಮನ್ನ ಸುಸ್ತು ಮಾಡ್ತವೆ ಅಂತ. ಹಾಗಾಗಿ ಆ ನಡತೆ ತುಂಬಾ ಮುಖ್ಯವಾಗಿರ್ತಕ್ಕಂಥದ್ದು. ಕೃಷ್ಣನ ಜೀವನದ ರೀತಿ ಬೇರೆ, ರಾಮನ ಬದುಕಿಗೆ ಬಂದಾಗ ಅದು ಸರ್ವತ್ರ ಆದರ್ಶ. ಅದು ಎಲ್ಲಿಂದ ಎಲ್ಲಿಗೆ ಹೋದರೂ ಅದನ್ನು ಫಾಲೋ ಮಾಡ್ಬೋದು, ಆ ರೀತಿ ನಡ್ಕೊಳ್ಬೋದು. ಆ ರೀತಿ ಇರ್ತಕ್ಕಂಥದ್ದು ಅವನ ಜೀವನ. ಮುಂದಕ್ಕೆ ಸರ್ವಭೂತೇಷು ಕೋ ಹಿತಃ. ಭೂತ ಅನ್ನೋ ಶಬ್ದಕ್ಕೆ ಇಲ್ಲಿ ಜೀವಗಳು ಅಂತ ಅರ್ಥ. ಜೀವಕೋಟಿ.
ಎಲ್ಲ ಜೀವಕೋಟಿಗಳಿಗೆ ಹಿತವಾಗಿರ್ಬೇಕು. ಅವನು ಹಿತೈಷಿ, ಹಿತವನ್ನು ಬಯಸ್ತಾನೆ ಅಂತ ಅದಲ್ಲ, ಹಿತ. ಎಲ್ಲ ಜೀವಕೋಟಿಗಳಿಗೂ ಅವನು ಹಿತವಾಗಿರ್ಬೇಕು. ಯಾರಂತವನು, ಇದು ಬಹಳ ಕಷ್ಟ. ಯಾಕೆಂದ್ರೆ ನಮ್ಮದೊಂದು ಅಂದ್ರೆ ಒಂದು ಡಿಸ್ಕ್ರಿಮಿನೇಷನ್ ಇದ್ದೇ ಇರ್ತದೆ ಅಂತ ನಮ್ಮ ಜೀವನದಲ್ಲಿ ಅಂತ. ಒಂದು ಭೇದ, ಒಂದು ಯಾರೋ ಕೆಲವರು ಇಷ್ಟ, ಯಾರೋ ಕೆಲವರು ತುಂಬಾ ಇಷ್ಟ, ಯಾರೋ ಕೆಲವರು ಅಷ್ಟಕ್ಕಷ್ಟೇ, ಯಾರೋ ಕೆಲವರು ಆಗೋದೇ ಇಲ್ಲ. ಎಲ್ಲ ಕಡೆ ಈ ಒಂದು ಭಾವ ಇರ್ತದೆ ನಮಗೆ ಅಂತ. ಅದು ಬಣ್ಣ ತಗೊಂಡು ಯಾವುದೋ ಬಣ್ಣ ಇಷ್ಟ, ಯಾವುದೋ ಬಣ್ಣ ಇಷ್ಟ ಇಲ್ಲ, ಹೀಗೆ ಬಣ್ಣಕ್ಕಾದ ದೊಡ್ಡ ವಿಷಯ ಏನೂ ಇಲ್ಲ ಬಿಡಿ. ಅದೇ ಬೇರೆ ಜೀವಗಳ ಬಗ್ಗೆ ಬಂದಾಗ ಪರಿಣಾಮಗಳಾಗ್ತವೆ ಅದಕ್ಕೆ ಅಂತ. ತಾಯಿಯೇ ಆದರೂ ಆಕೆಗೆ 4 ಮಕ್ಕಳಿದ್ರೆ ಬೇಡ ಅಂದ್ರೂ ಯಾವುದೋ ಒಂದು ಮಗುವಿನ ಮೇಲೆ ಜಾಸ್ತಿ ಪ್ರೀತಿ ಬಂದ್ಬಿಡ್ತದೆ ಇದ್ದಕ್ಕಿದ್ದಾಗೆ ಅಂತ. ಹಾಗಾಗಿಬಿಡ್ತದೆ ಅದು ಅಂತ, ಗೊತ್ತಿಲ್ಲದೆ ಆಗ್ಬಿಡ್ತದೆ ಅದು ಅಂತ. ತರತಮ ಭಾವ ಬಂದ್ಬಿಡ್ತದೆ. ತಾಯಿ ಕಥೆನ ಹೀಗೆ ಅಂದ್ಮೇಲೆ ಮತ್ತೆ ಉಳಿದವ್ರದ್ದೇನು ನಾವು ಹೇಳ್ಬೇಕಾ? ಹಾಗಾಗಿ ನಾವು ಸರ್ವಹಿತೈಷಿ ಆಗಿರೋದಿಲ್ಲ, ಸರ್ವಹಿತ ಅಂತೂ ಆಗಿರೋದೇ ಇಲ್ಲ. ಸರ್ವಹಿತೈಷಿ ಅಂದ್ರೆ ಹಿತವನ್ನು ಬಯಸೋದು ಎಲ್ಲರಿಗೂ ಅಂತ. ಸರ್ವಹಿತ ಅಂದ್ರೆ ಹಿತವಾಗಿರೋದೇ, ಎಲ್ರಿಗೂ ಹಿತವಾಗಿರುವಂಥದ್ದು ಅಂತ. ಅದೊಂದು ಸ್ಟೆಪ್ ಮುಂದೆ. ಹಿತೈಷಿ ಎನ್ನುವಾಗ ಮನಸ್ಸಿನ ಮಟ್ಟದಲ್ಲಿದೆ ಅದು. ಕೋ ಹಿತ ಎನ್ನುವಾಗ ಅವನು ಮನಸ್ಸಿನ ಮಟ್ಟದಲ್ಲಿಲ್ಲ, ಕೃತಿಯ ಮಟ್ಟದಲ್ಲಿದೆ ಅದು ಅಂತ. ಎಲ್ಲರಿಗೂ ಹಿತವಾಗಿರುವಂಥದ್ದು ಅಂತ. ಬಹಳ ಬಹಳ ಅಂದ್ರೆ ಮನಸ್ಸಿನ ಮಟ್ಟದಲ್ಲೇ ಬಹಳ ಕಷ್ಟ ಇದೆ. ಈ ಸರ್ವೇ ಜನ ಸುಖಿನೋ ಭವಂತು ನಿತ್ಯ ಹೇಳ್ಕೋಬೇಕಾಗ್ತದೆ ನಾವು. ನಮ್ಮ ಸನಾತನ ಧರ್ಮದಲ್ಲಿ ಅದೊಂದು ಅವಿಭಾಜ್ಯವಾಗಿರ್ತಕ್ಕಂಥ ಅಂಗ. ಪ್ರತಿನಿತ್ಯ ಅದು ಒಂದರ ಒಂದು ರೀತಿಯಲ್ಲಿ ಬಂದೇ ಬರುವಂತೆ ನಮ್ಮ ಜೀವನವನ್ನು ಇಟ್ಟಿದ್ದಾರೆ. ಸಂಧ್ಯಾ ವಂದನೆ ಮಾಡುವನು ಹೇಳಿ ಹೇಳ್ತಾನೆ, ಪ್ರತಿನಿತ್ಯ ಹೇಳಲೇಬೇಕು ಅಂತ. ಚತುಸ್ಸಾಗರ ಪರ್ಯಂತಂ ಅಂದ್ರೆ ಸಮುದ್ರ ಸಿಕ್ಕುವಲ್ಲಿವರೆಗೆ ಅಂತ 4 ಕಡೆ. ಚತುಸ್ಸಾಗರ ಪರ್ಯಂತಂ, 4 ದಿಕ್ಕು, ಪೂರ್ವ ಸಾಗರ, ಪಶ್ಚಿಮ ಸಾಗರ, ಉತ್ತರ ಸಾಗರ, ದಕ್ಷಿಣ ಸಾಗರ, ಎಲ್ಲರಿಗೂ ಒಳ್ಳೇದಾಗ್ಲಿ. ಅದ್ರ ಮಧ್ಯೆ ನಮ್ಗೆ ಆಗದೆರಡು ಬಂದಿರ್ತಾರೆ. ನಮ್ಗಾಗದೇ ಇರೋರು, ನಮ್ಮನ್ನು ಕಂಡ್ರೆ ಆಗದೇ ಇರೋರು, ನಮ್ಗೆ ತೊಂದರೆ ಮಾಡಿದ್ರು ಅವರು ಬಂದಿರ್ತಾರೆ. ಎಲ್ಲಿ ಅವ್ರು ನೆನಪು ಮಾಡ್ಕೊಂಡು ಒಳ್ಳೇದಾಗ್ಲಿ ಅಂತ ಹೇಳಿ ನೋಡೋಣ. ಪರೀಕ್ಷೆ ಆಗ್ಬಿಡ್ಲಿ ಒಂದು. ಈ ಕ್ಷಣದಲ್ಲೇ ನಾವು ನಮ್ಮ ಕಡು ವೈರಿಯನ್ನು ನೆನಪು ಮಾಡಿಕೊಂಡು ಮನಸಾರ ಹಾರೈಸ್ಬೇಕು ಅವನಿಗೆ ಒಳ್ಳೇದಾಗಲಿ ಅಂತ. ಆಗತ್ತ ನೋಡಿ. ಆದ್ರೆ ನೀವು ರಾಮನ ಸಾಲಲ್ಲಿ ಇದ್ದೀರಿ, ಅಷ್ಟೇ ಸರಿಯಾಗಿ ಆಗ್ಬೇಕು. ನಮ್ಗೆ ಯಾರು ತುಂಬಾ ಪ್ರೀತಿಯವರು ಅವರ ಶ್ರೇಯಸ್ಸನ್ನು ಹೇಗೆ ಹಾರೈಸ್ತೇವೋ ಅಷ್ಟೇ ವ್ಯತ್ಯಾಸ ಇಲ್ಲದೆ ಇರುವಂತೆ ನಮ್ಮ ಕೇಡುಗರ, ನಮ್ಮ ವೈರಿಗಳ, ರಿಪುಗಳ ಶ್ರೇಯಸ್ಸನ್ನು ಕೂಡ ಹಾರೈಸಬೇಕು. ಆ ಮನಸ್ಥಿತಿ ನೋಡಿ ಎಂಥದ್ದದು ಅಂತ, ಎಷ್ಟೆತ್ತರದ್ದು. ಅದು ಪರಮಾತ್ಮ, ಅದು ಆತ್ಮ, ಪರಮಾತ್ಮನ ಗುಣ ಅದು. ಪರಮಾತ್ಮನಿಗೆ ಎಲ್ಲ ಜೀವಿಗಳು ಮಕ್ಕಳು, ಎಲ್ಲರಿಗೂ ಒಳ್ಳೇದಾಗಲಿ ಅಂತಲೇ ಇರ್ತದೆ ಪರಮಾತ್ಮನಿಗೆ. ಆ ಭಾವ ಅದೊಂದು ಪರಮಾತ್ಮ ಭಾವ, ಅದೊಂದು ಎಲ್ಲರಿಗೂ ಒಳ್ಳೇದಾಗಬೇಕು ಅನ್ನುವ ಆ ಒಂದು ಮನಸ್ಥಿತಿ. ಅದು ಬಯಸೋದು ಮಾತ್ರ ಅಲ್ಲ, ಕೃತಿಗೆ ತರಬೇಕಾದ್ರೆ ಬಹಳ ಕಷ್ಟ ಇದೆ. ಕೃತಿಗೆ ತರಬೇಕಾದ್ರೆ ಎಷ್ಟು ದೊಡ್ಡ ಹೃದಯ ಇರಬೇಕು ಅವನಿಗೆ, ಅಂಥವನಿಗೆ. ವಿಶ್ವದ ಎಲ್ಲಾ ಜೀವರಾಶಿಗಳು ಹಿಡಿಸುವಷ್ಟು ದೊಡ್ಡ ಹೃದಯ, ಎಲ್ಲಾ ಜೀವಗಳಿಗೂ ಜಾಗ ಇದೆ ಎನ್ನುವಂತ ಹೃದಯ. ಅಂದ್ರೆ ಆ ಹೃದಯ ಬ್ರಹ್ಮಾಂಡವೇ ಆಯಿತು. ಅಷ್ಟು ದೊಡ್ಡ ಹೃದಯ ಇರ್ತಕ್ಕಂಥ ವಿಶ್ವ ಹೃದಯ ಆಗಿರ್ಬೇಕಲ್ಲ. ಅಂಥವ್ರು ಯಾರು? ಅಂಥವ್ರು ಯಾರು ನೋಡಿ. ಯಾರು ಋಷಿಗಳು ಹೀಗಿರ್ಬೋದು, ಆದ್ರೆ ವಾಲ್ಮೀಕಿಗಳ ಪ್ರಶ್ನೆಯಲ್ಲಿ ಈ ಬೇರೆ ಬೇರೆ ಸಂತಗಳು ಸೇರ್ಕೊಂಡು ಬಂದಿದೆ. ವೀರಹ ಅಂತ ಹೇಳಿದ್ದಾರೆ, ವೀರ್ಯವಾನ್ ಅಂತ. ಅದು ಆಗಿರ್ಬೇಕು ಅಂತ. ಅಂದ್ರೆ ಯಾವುದೋ ಒಂದು ವ್ಯಕ್ತಿತ್ವಕ್ಕೆ ಹೋಗಿ ನಿಲ್ಲುವಂತ ಇದೆ ಅದು ಅಂತ ಕೊನೆಯಲ್ಲಿ ಅಂತ. ಇದು ಇರಬೇಕು, ಅದು ಇರಬೇಕು ಅಂತ. ಅದರಲ್ಲಿ ಈ ಗುಣ ಬಹಳ ಶ್ರೇಷ್ಠವಾಗಿರ್ತಕ್ಕಂಥದ್ದು ಅಂತ. ಈಗ ಲೋಕ ಸಮಸ್ತ ಸುಖಿನೋ ಭವಂತು, ಅದೇ ಭಾವ. ಅಥವಾ ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಎಲ್ಲರೂ ಸುಖಿಗಳಾಗ್ಲಿ, ಎಲ್ಲರೂ ನಿರೋಗಿಗಳಾಗ್ಲಿ. ಸರ್ವೇ ಸಂತು ನಿರಾಮಯಾಃ, ಎಲ್ಲರೂ ಆರೋಗ್ಯವಂತರಾಗಬೇಕು. ಸರ್ವೇ ಭದ್ರಾಣಿ ಪಶ್ಯಂತು, ಎಲ್ಲರೂ ಶುಭವನ್ನು, ಮಂಗಲವನ್ನು ನೋಡುವಂತೆ ಆಗಲಿ, ತಮ್ಮ ಜೀವನದಲ್ಲಿ ಶ್ರೇಯಸ್ಸನ್ನು ಕಾಣುವಂತೆ ಆಗಲಿ. ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಯಾವನೂ ದುಃಖಿ ಆಗ್ಬಾರ್ದು, ಯಾವನೂ ದುಃಖಿ ಆಗ್ಬಾರ್ದು ಎನ್ಬೇಕಾದ್ರೆ ಕಡು ವೈರಿಯೂ ಬಂದ ಅಲ್ಲಿ. ನಮ್ಮನ್ನು ಕಡಿಯಲಿಕ್ಕೆ ಹೊರಟವನು ಕೂಡ ಬಂದ ಅಲ್ಲಿ. ಕೊಲ್ಲಲಿಕ್ಕೆ ಹೊರಟವನು, ಕಡಿಯಲಿಕ್ಕೆ ಹೊರಟವನು, ಕದಿಯಲಿಕ್ಕೆ ಹೊರಟವನು, ನಮ್ಮ ಮೇಲೆ ಮತ್ಸರ ಇರತಕ್ಕಂಥವನು,
ಮದವನ್ನು ನಮ್ಮ ಮೇಲೆ ತೋರಿರ್ತಕ್ಕಂಥವನು, ಎಲ್ಲರೂ ಬಂದರು. ಇದು ಪ್ರಪಂಚದ ಬೇರೆ ಯಾವ ರಾಷ್ಟ್ರದಲ್ಲಿದೆ, ಯಾವ ಸಂಸ್ಕೃತಿಯಲ್ಲಿದೆ ಈ ಭಾವ? ರಾಮ ನಮ್ಮ ಆದರ್ಶ, ರಾಮನ ಗುಣಗಳು ವಾಲ್ಮೀಕಿಗಳು ಕೇಳ್ತಾ ಇರ್ತಕ್ಕಂಥದ್ದು ಅಂಥವ್ರು ಯಾರಿದ್ದಾರೆ ಅಂತ, ಆಮೇಲೆ ರಾಮನಿಗೆ ಮಾತ್ರ ಸಲ್ತಕ್ಕಂಥ ಗುಣಗಳು ಅಂತ. ಹಾಗಾಗಿ ಸರ್ವಭೂತೇಶು ಕೋಹಿತ ರಾಮನ ಬದುಕಿನಲ್ಲಿ ನಾವು ಕಾಣ್ತೇವೆ ಅದನ್ನು. ರಾವಣನ ಮನೆ ಬಾಗಿಲಿಗೆ ಹೋಗಿ ನಿಂತು ಅಂತಹ ದೊಡ್ಡ ಅನ್ಯಾಯ ಆಗಿದೆ ರಾಮನಿಗೆ, ಆಗಲೂ ಅವನು ಉಳ್ಕೊಳ್ಳೋದು ಹೇಗೆ ಅಂತ ಚಿಂತನೆ ಮಾಡ್ತಾನೆ. ಅಂಗದ ಹೋಗಿ ಹೇಳು, ಈಗಲಾದರೂ ಸೀತೆಯನ್ನು ಕೊಡ್ತಾನ ಕೇಳು. ಸೀತೆಯನ್ನು ಮರಳಿ ಕೊಟ್ಟರೆ ಅವನು ಚೆನ್ನಾಗಿರ್ಲಿ ಅವನ ಪಾಡಿಗೆ, ನಾನು ಹೊರಡುತ್ತೇನೆ. ಯಾರು ಹೀಗಿರ್ತಾರೆ? ಕೊನೆಗೆ ರಾವಣನನ್ನು ಕೊಲ್ಲುವಾಗಲೂ ಮೋಕ್ಷವಾಗುವಂತೆ. ಈಗ ನಾವು ಬೇರೆ ಕೆಲವು ಮತಗಳಲ್ಲಿ ಕಾಣ್ತೇವೆ ಅದನ್ನ ಅಂತ, ಅವನು ಮನೆಗೆ ಮೋಕ್ಷ ಆಗಬಾರ್ದು ಅನ್ನೋ ಕಾರಣಕ್ಕೆ ಈಗ ಕೆಲವು ಮತಗಳಲ್ಲಿ ಆಗಿದೆ, ಅವರ ಶರೀರ ಹಾಗೆ ಉಳ್ಕೊಂಡಿರ್ತದೆ ಎಷ್ಟೋ ಕಾಲದವರೆಗೂ, ಆಮೇಲೆ ದೇವರು ಬಂದು ಎಬ್ಬಿಸೋದು, ಇಂಥದ್ದೆಲ್ಲ ಕೆಲವು ಮತಗಳಿದೆ, ಇಂಥ ಕಲ್ಪನೆಗಳು ಅಥವಾ ನಂಬಿಕೆಗಳು ಇದೆ. ಶರೀರವನ್ನು ತುಂಡು ತುಂಡು ಮಾಡಿ ನಮ್ಗೆ ಆಗದೆ ಇರೋದು ಎಲ್ಲೆಲ್ಲೋ ಹಾಕ್ಬಿಡೋದು, ಅಂದ್ರೆ ಎದ್ದು ಬರಕ್ಕಾಗಬಾರ್ದು ಅವನಿಗೆ ಅಂತ, ದೇವರು ಬಂದಾಗ ಕೊನೆಗೆ ಬಂದಿದ್ದೇನೆ ಅಂತ ಬೇರೆ ಬೇರೆ ಕಡೆ ಹಾಕುವಂಥದ್ದು ಅಂತ. ಇದನ್ನು ನಾವು ಓದಿದ್ದೇವೆ, ಕೇಳಿದ್ದೇವೆ ಅಂತ. ಆದ್ರೆ ಭಾರತೀಯ ಸಂಸ್ಕೃತಿಯಲ್ಲಿ ಹೇಗಿದೆ ಅಂದ್ರೆ, ಅವನು ಶತ್ರುವಾದ್ರೂ ಕೂಡ ಶತ್ರುವಿನ ಸಂಹಾರ ಮಾಡುವಾಗ ಮುಕ್ತಿಯಾಗುವಂತೆ ಮಾಡಬೇಕು, ಅವನಿಗೆ ದುರ್ಗತಿ ಆಗದಂತೆ ಮಾಡಬೇಕು ಎನ್ನುವುದು ಕಾರಣ ಅಂತ. ಈಗ ಬಾಂಬ್ ಇದೆ ಅಥವಾ ರಿವಾಲ್ವರ್ ಇದೆ ಅಥವಾ ಇನ್ನೇನು ಗ್ರೆನೇಡ್ ಇದೆ, ಇಂಥವುಗಳನ್ನು ಸಾಯೋದಕ್ಕೂ ಭಾರತೀಯವಾದ ಪಾರಂಪರಿಕ ಶಸ್ತ್ರಗಳನ್ನು ಸಾಯೋದಕ್ಕೂ ವ್ಯತ್ಯಾಸ ಇದೆ. ಭಾರತೀಯ ಶಸ್ತ್ರಗಳ ವಿನ್ಯಾಸ ಹೇಗಿದೆ ಅಂದ್ರೆ, ಅದರಿಂದ ಸಾವು ಬಂದ್ರೆ ಅವನಿಗೆ ಉತ್ತಮ ಗತಿ ಪ್ರಾಪ್ತ ಆಗುವಂತೆ ಆ ರೀತಿಯಲ್ಲಿ ವಿನ್ಯಾಸಗಳಿರ್ತಕ್ಕಂಥದ್ದು ಆ ಎಲ್ಲ ಆಯುಧಗಳದ್ದು, ಮತ್ತು ಯುದ್ಧ ವಿದ್ಯೆ, ಯುದ್ಧ ಶಿಕ್ಷಣ ಇರುವಂಥದ್ದು ಕೂಡ ಹಾಗೆ ಅಂತ. ಹಾಗಾಗಿ ಈಗ ಚೀನಾದಲ್ಲೂ ಕೂಡ ಯುದ್ಧ ವಿದ್ಯೆಗಳು ತುಂಬಾ ಇಲ್ಲಿಂದ ಅವರಿಗೆ ವಿಕಾಸ ಆಗಿರತಕ್ಕಂಥದ್ದು, ಇದೇ ರೀತಿ ಇರ್ತಕ್ಕಂಥದ್ದು ಎಲ್ಲವೂ ಕೂಡ. ಆಮೇಲೆ ಇನ್ನೂ ಕೂಡ ಸುಧಾರಣೆ ಮಾಡ್ಕೊಂಡಿದ್ದಾರೆ ಅವರು ಮುಂದೆ ಬಂದ ಕಾಲದಲ್ಲಿ. ಆದ್ರೆ ಒಂದು ದೊಡ್ಡ ವ್ಯತ್ಯಾಸ ಏನಂದ್ರೆ, ಚೀನಾದ ಕ್ರಮದಲ್ಲಿ ಹೇಳದೆ ಕೊಲ್ಬಹುದು, ಹಿಂದಿಂದ ಮುಂದೆ ಕೊಂದ್ಬಿಡಬಹುದು. ಆದ್ರೆ ಭಾರತದ ಕ್ರಮದಲ್ಲಿ ಹಾಗಿಲ್ಲ, ಎದುರು ಬಂದು ಕರೆದು, ಈಗ ಧನುರ್ವಿದ್ಯೆ ಅಂತ ಹೇಳಿದ್ರೆ ಧನುಷ್ಠಿ ಅಂಕಾರ ಮಾಡಬೇಕು, ಅದು ಯುದ್ಧಾಹ್ವಾನ, ಅದು ಅವನಿಗೆ ಸಿದ್ಧನಾದ್ಮೇಲೆ ಯುದ್ಧವನ್ನು ಮಾಡಬೇಕು. ಯಾಕಂದ್ರೆ ಸಾಯುವಾಗ ಸಾಯ್ತಾ ಅಂತ ಗೊತ್ತಾದಾಗ ಅವನಿಗೆ ಒಂದು ಭಗವತ್ಸ್ಮರಣೆ ಮಾಡುವಂತ ಅವಕಾಶ ಇರಬೇಕು ಅಂತ, ತನ್ನ ಮೂಲಕ ಮುಕ್ತಿ ಪಡೆಯತಕ್ಕಂಥ ಅವಕಾಶ ಇರಬೇಕು ಅನ್ನೋ ಕಾರಣಕ್ಕೆ ಹೇಳದೆ ವಂಚನೆಯಿಂದ ಕೊಲ್ಲುವಂತ ಪದ್ಧತಿ ಇಲ್ಲ ಭಾರತದಲ್ಲಿ. ಕೊಂದ್ರೆ ಅದು ದೊಡ್ಡ ಪಾಪ, ದೊಡ್ಡ ಅಧರ್ಮ. ಯುದ್ಧ ಮೇಲೆ ಧರ್ಮ ಆಗ್ತದೆ ಅದು, ಯಾಕೆಂದ್ರೆ ಮುಕ್ತಿಗೆ ಸಾಧನ ಆಗ್ತದೆ ಅನ್ನೋ ಕಾರಣಕ್ಕೋಸ್ಕರವಾಗಿ ಅಂತ. ಹಾಗಾಗಿ ಮಾರೀಚನನ್ನು ಸಂಹಾರ ಮಾಡಿದಾಗ ರಾಮಾಯಣ ವರ್ಣನೆ ಮಾಡಿದೆ, ಉತ್ತಮ ಗತಿಯನ್ನು ಕೊಟ್ಟ ಮಾರೀಚನಿಗೆ, ಆ ಬಾಣದ ಮೂಲಕವಾಗಿ ಉತ್ತಮ ಗತಿಯನ್ನು ಕೊಟ್ಟ. ಅನ್ಯಾಯ ಆಗ್ತಾ ಇದೆ, ದೊಡ್ಡ ಅನ್ಯಾಯ ಆಗ್ತಾ ಇದೆ, ಅದರಿಂದ ಅಷ್ಟೇ ಆಗಿದೆ ಅನ್ಯಾಯ. ಆದ್ರೆ ಬಾಣ ಪ್ರಯೋಗ ಮಾಡುವಾಗ ಜೀವಕ್ಷೇಯಸ್ಸಾಗಲಿ, ಅದೇ ಸರ್ವಭೂತೇಶು ಕೋಹಿತ. ಕೈಕೇಯಿ ಎಂತಹ ಕಲ್ಲು ಹೃದಯದಲ್ಲಿ, ಎಂತಹ ಒಂದು ಕ್ರೂರ ನಡೆಯಲ್ಲಿ ಆಕೆ ರಾಮನನ್ನ ಕಡೆಗೆ ಕಟ್ಟಿದ್ದಳು. ಎಂತಹ ಒಂದು ತಂದೆಯ ಸಾವಿಗೆ ಕಾರಣ ಆಗ್ತಾರೆ ಆಕೆ. ಅವಳ ಕ್ರೌರ್ಯ ಅಂದ್ರೆ ಭಯಂಕರ ಆ ಸಂದರ್ಭದಲ್ಲಿ. ಆದ್ರೆ ಕೊಟ್ಟ ಕೊನೆಯಲ್ಲಿ ಯುದ್ಧ ಗೆದ್ದು ದಶರಥ ಪ್ರಕಟ ಆದಾಗ ರಾಮನ ಮುಂದೆ, ರಾವಣ ಸಂಹಾರದ ಬಳಿಕ ದಶರಥ ಪ್ರಕಟ ಆಗಿ, ಏನಾದ್ರು ವರ ತಗೋ, ನಾ ವರ ಕೂಡ ಯೋಗ್ಯತೆ ನನಗಿದೆ, ಇವತ್ತು ನಾನು ಸ್ವರ್ಗವಾಸಿ, ವರ ಕೇಳು ಅಂದ್ರೆ, ಅದು ನೀನು ಕೈಕೇಯಿಯನ್ನು ಬಿಟ್ಬಿಟ್ಟೆ ಅಂತ ಹೇಳ್ತೀಯಲ್ಲ ಅವತ್ತು ನೀನು ನಮ್ಮ ಅಮ್ಮನನ್ನ, ಚಿಕ್ಕ ತಾಯಿಯನ್ನು, ಆ ಮಾತು ವಾಪಸ್ ತಗೋ. ಹಾಗೆ ಪ್ರತಿಜ್ಞೆ ಮಾಡಿರ್ತಾನೆ ದಶರಥ ಸಾಯುವ ಮುನ್ನ, ಅಗ್ನಿಸಾಕ್ಷಿಯಾಗಿ ಹಿಡಿದ ಕೈಯನ್ನು ಬಿಟ್ಟೆ, ನೀನು ನಿನ್ನವರು ಯಾರು ಅನ್ನವರಲ್ಲ ಎಂಬುದಾಗಿ ಆಕೆ ಮುಂದೆ ಹೇಳಿರ್ತಾನೆ. ಕೈಕೇಯಿ ಮುಂದೆ ಆ ಮಾತನ್ನ ಹೇಳಿರ್ತಾನೆ. ಅದು ಬರ್ತದೆ ರಾಮನ ಎದುರಲ್ಲೇ ಆದ್ರೂ ಕೂಡ ರಾಮನಿಗೆ ಗೊತ್ತಾಗಿದೆ ವಿಷಯ. 14 ವರ್ಷದ ಬಳಿಕವೂ ದಶರಥ ಪ್ರಕಟ ಆದ್ರೆ ಮತ್ತೆ ಏನೂ ಕೇಳಿದೆ ರಾಮ ಇದನ್ನು ಕೇಳ್ತಾನೆ ಅಂತ. ಆ ಮಾತು ಮುಟ್ಟದೇ ಇರಲಿ, ನಿನ್ನ ಏನು ಘೋರ ಶಾಪ ಇದೆ ಕೈಕೇಯಿ ಕುರಿತಾಗಿ ನೀನು ಕೊಟ್ಟಿರ್ತಕ್ಕಂಥದ್ದು, ಆ ಶಾಪ ಆಕೆಯನ್ನು ಮುಟ್ಟದೇ ಇರಲಿ. ಯಾಕೆಂದ್ರೆ ಅವಳು ಇತೋ ಭ್ರಷ್ಟ ತದೋ ಭ್ರಷ್ಟ ಅನ್ನೋ ಸ್ಥಿತಿ ಆಕೆಗೆ, ಕೈಕೇಯಿಗೆ. ಇದು ಇಲ್ಲ ಅದು ಇಲ್ಲ. ಈಗ ಪತಿಯನ್ನು ಧರ್ಮವನ್ನು ತೊರೆದಾಯ್ತವಳು, ರಾಜ್ಯದ ಆಸೆಗೋಸ್ಕರವಾಗಿ ಪತಿಯನ್ನು ತೊರೆದಳು, ಪಾತಿವೃತ್ಯವನ್ನೂ ತೊರೆದಳು. ಆ ಕಡೆ ರಾಜ್ಯವೂ ಸಿಗಲಿಲ್ಲ, ಲೋಕವೂ ತಿರಸ್ಕಾರ ಮಾಡಿತು. ಪಿಶಾಚದ ಸ್ಥಿತಿ ಇದೆ ಆಕೆಗೆ, ನಿಜವಾಗಿ ಎಲ್ಲೂ ಇಲ್ಲ ಅವಳು ಅಂತ. ಆದ್ರೆ ಆಕೆಗೆ ನೆಲೆಯನ್ನು ಕಲ್ಪನೆ ಮಾಡಬೇಕಾದ್ರೆ, ಯಾರಿಗೆ ಅತ್ಯಂತ ದೊಡ್ಡ ಅನ್ಯಾಯವಾಗಿದೆ, ಯಾರಿಗೇ ಅನ್ಯಾಯ ಆಗಿರೋದು, ಇನ್ಯಾರಿಗೂ ಆಗಿಲ್ಲ, ರಾಮನಿಗೆ ಆಗಿರ್ತಕ್ಕಂಥದ್ದು. ಆದ್ರೆ ಆತನ ನಡೆ ಅತ್ಯಾಶ್ಚರ್ಯಕರವಾಗಿರುವಂತದ್ದು ಅಂತ ನೆನಪಿಟ್ಟು ಆ ಸಮಯಗಳಲ್ಲಿ ರಾಮ ಆ ರೀತಿ ನಡ್ಕೊಂಡಿದ್ದಾನೆ ಅಂತ.
ಭರತನನ್ನು ಮರಳಿ ಕಳುಹಿಸಿಕೊಡ್ಬಾರ, ಕಾಡಿನಿಂದ ಮರಳಿ ಕಳುಹಿಸಿಕೊಡ್ಬಾರ, ನನ್ನ ಪಾದದ ಮೇಲೆ ಆಣೆ, ಕೈಗೆ ನೋಯಿಸ್ಬೇಡ ಅಂತ ಈ ಮಾತನ್ನು ಹೇಳಿದೆ. ಇದರಲ್ಲಿ ಏನು ಅಂದ್ರೆ ಸರ್ವಭೂತೇಶು ಕೋಹಿತ, ಸರ್ವಭೂತ ಹಿತೇಶತ್ವದ ಒಂದು ವ್ಯಕ್ತಿತ್ವ ಅದು. ಸರ್ವಭೂತ ಹಿತೇಶತ್ವ. ಇಂದ್ರಜಿತ್ತು ಮಾಯಾವಿಯಾಗಿ ಅದೃಶ್ಯನಾಗಿ ಅವನು ಬಾಣಗಳ ಮಳೆಯನ್ನು ಕರೀತಾ ಇದ್ದಾಗ ಮೈಯೆಲ್ಲ ಗಾಯ ಆಗ್ತಾ ಇದ್ರು ಕೂಡ ಆ ಸಂದರ್ಭದಲ್ಲಿ ಲಕ್ಷ್ಮಣ ಹೇಳ್ತಾನೆ, ಏನಿಲ್ಲ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡೋದು, ಸಂಕಲ್ಪ ಎಲ್ಲ ರಾಕ್ಷಸರು ಸಾಯಲಿ ಮಾಡ್ತಾನೆ ಅಂದ್ರೆ ಇಲ್ಲ, ಎಲ್ಲ ರಾಕ್ಷಸರು ಕೆಟ್ಟವರಲ್ಲ, ನೀನು ಹಾಗೆಲ್ಲ ಮಾಡುವಾಗಿಲ್ಲ. ಅಥವಾ ಲಂಕೆಯಲ್ಲಿದ್ದರೆ ಎಲ್ಲರೂ ಕೆಟ್ಟವರಲ್ಲ, ಅಲ್ಲಿ ಇನ್ನೂ ಅನೇಕ ಒಳ್ಳೆಯವರು ಇರ್ಬೋದು, ನೀ ಎಲ್ಲರ ಮೇಲೆ ಹೇಗೆ ಪ್ರಯೋಗ ಮಾಡೋ ಹಾಗಿಲ್ಲ. ಹುಡುಕಿ ಅವನನ್ನೇ ಸಂಹಾರ ಮಾಡಬೇಕು ಹೊರತು ನಮಗೆ ತೊಂದರೆ ಆಯ್ತು ಅನ್ನೋ ಕಾರಣಕ್ಕೆ ನಾವು ಈ ಹೆಜ್ಜೆ ತಗೊಳ್ಳುವಂಥದ್ದೆಲ್ಲ ಅಂತ ಹೇಳ್ತಾನೆ ರಾಮ ಅಂತ. ಇದ್ರು ಒಳ್ಳೆಯವರು ಲಂಕೆಯಲ್ಲೂ ಕೂಡ, ಲಂಕೆಯಲ್ಲೂ ಅನೇಕರು ಒಳ್ಳೆಯವರು ಇದ್ರು. ವಿಭೀಷಣ ಹೊರಗೆ ಬಂದ ಬಳಿಕೂ ಕೂಡ ಇನ್ನೂ ಕೆಲವರು ಒಳ್ಳೆಯವರು ಇದ್ರು ಲಂಕೆಯಲ್ಲಿ, ಅವರೆಲ್ಲ ಹುಡ್ಕೊಂಡ್ರು. ಇದೆಲ್ಲ ಆ ಗುಣ ಅಂತ. ಹಾಗಾಗಿ ಅದು ಕಂಡಿದೆ ವಾಲ್ಮೀಕಿಗಳಿಗೆ ತಮ್ಮ ಅಂತರಂಗದಲ್ಲಿ ಕಂಡ ರೂಪದಲ್ಲಿ ಆ ಸರ್ವಭೂತ ಹಿತೇಶತ್ವ ಗೋಚರಿಸಿದೆ. ಅದನ್ನು ಕೇಳ್ತಾರೆ ಅವರು. ಅಂತವ್ರು ಯಾರಿದ್ದಾರೆ ಪ್ರಪಂಚದಲ್ಲಿ? ಆಂಜನೇಯ ಒಂದ್ ಕಡೆ ಹೇಳ್ಕೊತಾನೆ, ನ ಜನ್ಮ ರೂಪಂ ಮಹತೋ ನ ಸೌಭಗಂ ನ ವಾಂಗ್ನೋ ಬುದ್ಧಿ ನಾಕೃಸಿ ತೋಚ ಹೇತು ತೈರ್ಯ ವಿಸೃಷ್ಟಾನಪಿ ನೋ ವನೌಕಸಃ ಚಕಾರ ಸಖ್ಯೆ ಬದ ಲಕ್ಷ್ಮಣಾಗ್ರಜ. ಆ ಮಹಾನ ಶಬ್ದ ಬಳಸ್ತಾನೆ ರಾಮನಿಗೆ ಆಂಜನೇಯ. ದೊಡ್ಡವನು ಅಂತ ಆ ಭಾಷೆ ತುಂಬಾ ಚೆನ್ನಾಗಿದೆ. ದೊಡ್ಡವನಿಗೆ ಜನ್ಮವಾಗಲಿ ರೂಪವಾಗಲಿ ಅಥವಾ ಸೌಭಾಗ್ಯವಾಗಲಿ ಇದು ಯಾವುದೂ ಲಕ್ಷ್ಯ ಅಲ್ಲ. ವಾಕು ಮನಸ್ಸು ಬುದ್ಧಿ ಆಕೃತಿ ಇದ್ಯಾವುದೂ ಸಂತೋಷಕ್ಕೆ ಕಾರಣ ಅಲ್ಲ. ಒಬ್ಬರು ನೋಡಿ ಮೆಚ್ಚಬೇಕು ರಾಮ ಅಂದ್ರೆ ರೂಪ ಇರಬೇಕು, ಅಥವಾ ದೊಡ್ಡ ಕುಲದಲ್ಲಿ ಹುಟ್ಟಿರ್ಬೇಕು, ಸೌಭಾಗ್ಯ ಇರಬೇಕು, ದೊಡ್ಡ ವಾಗ್ಮಿ ಆಗಿರ್ಬೇಕು, ಇದು ಯಾವುದೂ ಇಲ್ಲ ಅಂತ ಆಂಜನೇಯ ಉದಾಹರಣೆ ಕೊಡ್ತಾನೆ. ನಾವು ಕಪಿಗಳಿಗೆ ಏನಿದೆ? ನಾವು ಒಳ್ಳೆ ಕುಲವಂತರ, ಗುಣವಂತರ, ರೂಪವಂತರ, ಏನು ನಾವು ತೈರ್ಯ ವಿಸೃಷ್ಟಾನಪಿನಾಮನೌಕಸ, ಈಗ ಯಾವುದೂ ಇಲ್ಲ ಇರ್ತಕ್ಕಂಥವ್ರು ನಾವು. ನಮ್ಮನ್ನು ತನ್ನವರು ಎಂಬುದಾಗಿ ಸ್ವೀಕಾರ ಮಾಡಿದ್ನಲ್ಲ, ಸರ್ವಭೂತ ಹಿತೈಷಿ. ಮನುಷ್ಯರು ಮಾತ್ರ ಅಲ್ಲ ಅಂತ. ಅಲ್ಲಿ ಮನುಷ್ಯರಲ್ಲಿ ಕೂಡ ನಮ್ಮ ಜಾತಿ ಅಂತ ಬರ್ತದೆ, ಆಮೇಲೆ ನಮ್ಮ ಕುಲ ಅಂತ ಬರ್ತದೆ, ನಮ್ಮ ಸ್ನೇಹಿತರು ಅಂತ ಬರ್ತದೆ. ಅಲ್ಲಿ ಈಗೆಲ್ಲ ತುಂಬಾ 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 ನಮ್ಗೆ ಈ ಡಿಸ್ಕ್ರಿಮಿನೇಷನ್ ಅದನ್ನ ಮಾಡ್ತೇವೆ, ಅದನ್ನ ಅಂತ ಭೇದ ಭಾವವನ್ನ ಅಂತ. ಇಲ್ಲಿ ನೋಡಿದ್ರೆ ಶ್ರಮಣಿಯವಳು, ಅವಳ ಮೇಲೆ ಪ್ರೀತಿ, ಕಪಿಗಳು, ಕರಡಿಗಳು, ರಾಕ್ಷಸರು, ರಾಕ್ಷಸರನ್ನು ಪ್ರೀತಿ ಮಾಡೋದಾಗಿದ್ದಾರೆ, ಪಕ್ಷಿ, ಜಟಾಯು, ಗುಹಾ, ನಿಷಾದ, ಹೀಗೆ ನೀವು ಕಾಣೋದಿಲ್ಲ ಅಂತ. ಇಂತಹದ್ದೊಂದು ಸರ್ವತ್ರ ಪ್ರೇಮವನ್ನು ನೀವು ಕಾಣೋದಿಲ್ಲ ಅಂತ. ಹಾಗಾಗಿ ಆ ಒಂದು ಪ್ರಶ್ನೆ ಕೇಳ್ತಾ ಇದ್ದಿದ್ದು ವಾಲ್ಮೀಕಿಗಳು, ಅಂತವ್ರು ಇದ್ದಾರೆ ಯಾರಾದ್ರು? ಯಾರು ಇರ್ಲಿಕ್ಕೆ ಸಾಧ್ಯ? ಅಂತವ್ರು ಹೇಗಿರ್ಲಿಕ್ಕೆ ಸಾಧ್ಯ? ಎಲ್ಲಿದ್ದಾರೆ ಅಂತವ್ರು? ಮುಂದಿನದು ವಿದ್ವಾನ್. ಜೀವಿಯ ಜೀವನದ ಜೀವರೇಖೆ ಜ್ಞಾನ. ಜ್ಞಾನವೇ ಜೀವಿಯ ಜೀವನದ ಜೀವರೇಖೆ. ಯಾರಲ್ಲಿ ಅದು ಹೆಚ್ಚಿದೆ ಅವನು ದೊಡ್ಡವನು, ಇದಕ್ಕೆ ಯಾವ ಸಂಶಯವೇ ಬೇಡ. ಜ್ಞಾನವು ಕಡಿಮೆ ಇದ್ರೆ ಸಣ್ಣವನು, ಜ್ಞಾನವು ಹೆಚ್ಚಿದ್ರೆ ದೊಡ್ಡವನು. ವಯಸ್ಸು ಕಡಿಮೆ ಇರ್ಬೋದು, ಅದು ಜ್ಞಾನ ಇದ್ರೆ ಶಂಕರಾಚಾರ್ಯರು, ವಯಸ್ಸು ಕಡಿಮೆ ಇದೆ, ಆದ್ರೆ ಜ್ಞಾನ ದೇಶಕ್ಕೆ ದೊಡ್ಡದು ಅಂತ. ಹಾಗಾಗಿ ಅದಿಲ್ಲದಿದ್ರೆ ಅವನು ಪಶುಭಿ ಸಮಾನ. ಜ್ಞಾನವಿಲ್ಲದಿದ್ರೆ ಅವನಲ್ಲಿ ಎಷ್ಟು ಬಲ ಇದ್ದರೇನು, ಎಷ್ಟು ಸಂಪತ್ತು ಇದ್ದರೇನು, ಅವನು ಮನುಷ್ಯನಲ್ಲ. ಮನುಷ್ಯ ಅನ್ಸ್ಕೋಬೇಕಾದ್ರೆ ಮನ ಅನ್ನೋ ಭಾಗ ಜ್ಞಾನವನ್ನೇ ಹೇಳ್ತಾ ಇದೆ. ಮನು ಆಗೋಬೋದೆ, ಅದಿದ್ರೆ ಮಾತ್ರ ಮನುಷ್ಯ. ಅದು ಹೆಚ್ಚಿದ್ದಂತೆ ದೊಡ್ಡ ಮನುಷ್ಯ, ಒಳ್ಳೆ ಮನುಷ್ಯ ಅವನು. ಹಾಗಾಗಿ ಜ್ಞಾನವಂತನಾಗಿರ್ಬೇಕು. ಕೇವಲ ವಯೋವೃದ್ಧ ಅಲ್ಲ, ಜ್ಞಾನವೃದ್ಧನಾಗಿರ್ಬೇಕು. ವಯೋವೃದ್ಧನಾಗಿರದಿದ್ರೂ ಪರವಾಗಿಲ್ಲ. ವೃದ್ಧ ಶಿಷ್ಯ ಗುರು ಯುವ. ದಕ್ಷಿಣಾಮೂರ್ತಿ ಬಗ್ಗೆ ಈ ಮಾತನ್ನು ಶಂಕರರು ಹೇಳಿದ್ದಾರೆ. ವೃದ್ಧ ಶಿಷ್ಯ ಗುರು ಯುವ. ಶಿಷ್ಯರೆಲ್ಲ ಹಳೆ ಹಳೆ ಮುದುಕರಂತೆ, ಋಷಿಗಳಂತೆ. ಈ ಗುರು ನವತರುಣ, ಗುರು ಯುವ. ಹಾಗಾಗಿ ಎಲ್ಲಿಯೇನು ವಿಶೇಷ ಅಂದ್ರೆ ಜ್ಞಾನವೇ ವಿಶೇಷ. ಅವರಿಗಿಂತ ಅಧಿಕವಾಗಿದೆ. ಅವನು ದೊಡ್ಡವನು, ಜ್ಞಾನಕ್ಕೆ ನಮಸ್ಕಾರ. ಹಾಗಾಗಿ ಜ್ಞಾನೇ ಆಗಿರ್ಬೇಕು. ಈ ಒಂದೊಂದು ಗುಣಗಳು ಹೇಗಿದೆ ನೋಡಿ ಅಂತ.
ಒಂದೊಂದು ಗುಣಗಳು ಕೂಡ ರತ್ನದಂತೆ, ಮಾಣಿಕ್ಯದಂತೆ ಇದೆ. ಒಂದೊಂದು ಗುಣ ಇದ್ರೂ ಕೂಡ ಅವನು ಬಹಳ ದೊಡ್ಡವನಾಗ್ಬಿಡ್ತಾನೆ. ಹಾಗಿರುವಾಗ ಅವ್ರು ಪಟ್ಟಿ ಕೊಟ್ಟು ಇದೆಲ್ಲ ಇರಬೇಕು ಅಂತ. ಎಷ್ಟು ಇರೋನು ಯಾರು? ಸರ್ವಭೂತೇಶು ಕೋಹಿತ. ಅದು ಮತ್ತೆ ಭಗವದ್ ಧರ್ಮ ಆಗ್ತದೆ, ಅದು ಭಗವಂತನ ಗುಣವೇ ಆಗ್ತದೆ. ಅದು ಅಲ್ಲಿಂದ ಮುಂದಕ್ಕೆ ಈ ವಿದ್ವಾನ್ ಎನ್ನುವಂಥದ್ದು. ನಾವು ಈ ರಾಮನ ಬಗ್ಗೆ ಒಂದು ಶ್ಲೋಕ ಇದೆ. ಶ್ಲೋಕ ತುಂಬ ನಿಮ್ಮೆಲ್ಲ ಕೇಳಿರ್ಬೋದು, ಅನೇಕರು ನಿಮ್ಮೆಲ್ಲ ಶ್ಲೋಕವನ್ನು. ವೈದೇಹಿ ಸಹಿತಂ ಸುರದ್ರುಮತರೆ ಕೈಮೇ ಮಹಾಮಂಟಪೆ ಮಧ್ಯೆ ಪುಷ್ಪಕಂ ಆಸನೆ ಮಣಿಮಯೇ ವೀರಾಸನೆ ಸುಸ್ಥಿತಂ ಅಗ್ರೇ ವಾಚೈತಿ ಪ್ರಭಂಜನಸುತೆ ತತ್ವಂ ಮುನಿಭ್ಯಃ ಪರಂ ವ್ಯಾಖ್ಯಾಂತಂ ಭರತಾದಿಭಿ ಪರಿವೃತಂ ರಾಮಂ ಭಜೆ ಶ್ಯಾಮಲಂ. ಇದೊಂದು ರಾಮನ ಧ್ಯಾನ. ಕಲ್ಪವೃಕ್ಷದ ಮೂಲದಲ್ಲಿ ಸುರದ್ರುಮ ತಲೆ, ಮಂದಾರ ವೃಕ್ಷ, ಆ ಮಂದಾರ ಮೂಲದಲ್ಲಿ ಹೈಮೆ ಮಹಾಮಂಟಪೆ, ಚಿನ್ನದ ದೊಡ್ಡ ಮಂಟಪ, ಚಿನ್ನದ ವೇದಿಕೆ ಇದೆ. ಅಲ್ಲಿ ಹೂ ಚೆಲ್ಲಿದ್ದಾರೆ, ಅಲ್ಲೆಲ್ಲ ಮಣಿಮಯವಾದ ಆಸನವನ್ನು ಹಾಕಿದ್ದಾರೆ. ಅಲ್ಲಿ ಮಣಿಮಯವಾಗಿರ್ತಕ್ಕಂಥ ನವರತ್ನಗಳಿಂದ ಭೂಷಿತವಾಗಿರ್ತಕ್ಕಂಥ ಆಸನವನ್ನು ಹಾಕಿದ್ದಾರೆ. ಆಸನದ ಮೇಲೆ ವೀರಾಸನದಲ್ಲಿ ಕುಳಿತಿದ್ದಾನಂತೆ ರಾಮ. ವೀರಾಸನದಲ್ಲಿ ಬಲಗಾಲ ಮೇಲಿದೆ, ಎಡಗಾಲ ಮೇಲೆ ಬಲಗಾಲಿದೆ, ಆ ರೀತಿ ಕುಳಿತಿದ್ದಾನಂತೆ. ನಾವು ಪೂಜೆ ಮಾಡುವ ರಾಮದೇವರು ನೀವು ನೋಡಿರ್ಬೋದು, ಎಡಗಾಲ ಮೇಲೆ ಬಲಗಾಲಿದೆ. ಆ ವೀರಾಸನದ ಭಂಗಿಯಲ್ಲಿ ಕುಳಿತಿದ್ದಾನೆ. ಪಕ್ಕದಲ್ಲಿ ಸೀತೆ, ಸುತ್ತ ಭರತ ಲಕ್ಷ್ಮಣ ಶತ್ರುಘ್ನ ಇತ್ಯಾದಿಗಳು. ಹನುಮಂತ ಮುಂದೆ ಕೂತ್ಕೊಂಡು ವಾಚನ ಮಾಡ್ತಾ ಇದ್ದಾನಂತೆ. ಏನನ್ನ? ಈಗ ಸೂತ್ರಗಳಿರ್ಬೋದು, ಗಹನವಾದ ವಿಷಯಗಳಿರ್ಬೋದು, ಅಂತದನ್ನ ಸೂತ್ರಪ್ರಾಯವಾಗಿ ಹನುಮಂತ ವಾಚನ ಮಾಡ್ತಾ ಇದ್ರೆ ಅದನ್ನು ರಾಮ ವ್ಯಾಖ್ಯಾನ ಮಾಡ್ತಾ ಇದ್ದಾನಂತೆ. ಇದು ವೀರರಾಮ ಅಲ್ಲ, ಇದು ಜ್ಞಾನಿ ರಾಮ. ಇದು ವೀರರಾಮ, ಕೋದಂಡರಾಮ ನಮ್ಗೆ ಗೊತ್ತು. ವ್ಯಾಖ್ಯಾಂತಂ ಭರತಾದಿಭಿ ಪರಿವೃತಂ. ಯಾರು ಹಾಗಾದ್ರೆ ಸಭೆ ಯಾವುದು? ಯಾರಿಗೆ ವ್ಯಾಖ್ಯಾನ ಮಾಡ್ತಾ ಇರ್ತಕ್ಕಂಥದ್ದು? ಆಡಿಯನ್ಸ್ ಯಾವುದು ಅಂದ್ರೆ ತತ್ವಂ ಮುನಿಭ್ಯಃ ಪರಂ. ಮುನಿಗಳು ಕೂತ್ಕೊಂಡಿದ್ದಾರೆ ಅಂತ. ದೊಡ್ಡ ದೊಡ್ಡ ಹಳೆ ಹಳೆ ಋಷಿಗಳು ಬಂದು ಕೂತ್ಕೊಂಡಿದ್ದಾರೆ. ಅವರಿಗೆ ತತ್ವದ ವ್ಯಾಖ್ಯಾನವನ್ನು ಮಾಡ್ತಾ ಇದ್ದಾನೆ. ಗ್ರಂಥವನ್ನು ಓದಿ ಹೇಳುವನು, ಓದುವಿಕೆ ಅಂದ್ರೆ ಅದಕ್ಕಿಂತ ಹೆಚ್ಚು ಗ್ರಂಥವನ್ನು ಉಚ್ಚರಿಸುವವನು. ನಾವು ಯಾವುದನ್ನು ವ್ಯಾಖ್ಯಾನ ಮಾಡಬೇಕು ಅದನ್ನ ವಾಚನ ಮಾಡುವವನು ಹನುಮಂತನಂತೆ. ಈ ವಾಚನ ವ್ಯಾಖ್ಯಾನ ಪದ್ಧತಿ ಗಮಕ ಇದೆಯಲ್ಲ, ಇದು ಇವತ್ತು ನಿನ್ನೆದಲ್ಲ. ಇದು ರಾಮ ಹನುಮಂತರು ಮಾಡಿದ್ದಾರೆ ಒಂದು ಕಾಲದಲ್ಲಿ. ಗಮಕ ವಾಚನ ಅಂತ ಕೇಳ್ತೇನೆ. ಹನುಮಂತ ಒಳ್ಳೆ ಗಾಯಕ, ಬಹಳ ಒಳ್ಳೆ ಗಾಯಕ. ರಾಮನು ಕೂಡ ಹೌದು, ಅದ್ಭುತ ಗಾಯಕ ರಾಮನು ಕೂಡ. ಹನುಮಂತ ಗಮಕ ಹಾಡಿದರೆ ರಾಮನ ಮುಂದೆ, ರಾಮ ಅದನ್ನು ವ್ಯಾಖ್ಯಾನ ಮಾಡ್ತಾನಂತೆ. ಹೇಗಿದೆ ನೋಡಿ. ವಶಿಷ್ಠ ಅಂತ ಹೊಸ ಋಷಿಗಣೈ, ದಕ್ಷಿಣಾಮೂರ್ತಿಯ ಬಗ್ಗೆ ನಾವು ಕೇಳ್ತೇವೆ ಅಂತ. ವಶಿಷ್ಠ ಅಂದ್ರೆ ವಯೋವೃದ್ಧ ಅಂತ. ವರ್ಷ ಗೊತ್ತಿದೆ ನಿಮಗೆ ಏನು ಅಂತ, ಕಾಲ ಅದು, ಸಂವತ್ಸರ ಅದು. ವಶಿಷ್ಠ ಅಂದ್ರೆ ಬಹಳ ವರ್ಷ ಆಗಿದೆ ಅಂತ. ಅಂತಹ ಋಷಿಗಣ, ಅಂತೆ ಹೊಸ ಋಷಿಗಣೈ ಅಂತ ಋಷಿಗಳೇ ಶಿಷ್ಯರಾಗಿದ್ದಾರೆ ಅಂತ ದಕ್ಷಿಣಾಮೂರ್ತಿಗೆ. ರಾಮನಿಗೂ ಹಾಗೆ. ರಾಮನು ಯುವಕನೇ, ಅವನ ಸುತ್ತ ಮುನಿಗಳ ಗಣನ. ಅದು ತತ್ವಶ್ರವಣಕ್ಕೋಸ್ಕರವಾಗಿದ್ರೆ ಎಂಥದೊಂದು ಅದ್ಭುತವಾಗಿರ್ತಕ್ಕಂಥ ಸಂದರ್ಭ, ಅದ್ಭುತವಾಗಿರ್ತಕ್ಕಂಥ ದೃಶ್ಯ ನೋಡಿಯೋದು ಅಂತ. ಹನುಮಂತ ಅವರು ಜೋಡಿ ನೋಡಿ, ಅಲ್ಲೂ ಕೂಡ ಜೋಡಿಯೇ ಮತ್ತೆ ರಾಮ ಹನುಮರ ಒಂದು ಯುಗಳ ಅದು ಅಂತ. ಹಾಗಾಗಿ ಆ ಯುಗಲವೇ ಜಗತ್ತನ್ನು ಕಾಪಾಡಬೇಕು. ರಾಮನೆಂದ್ರೆ ಆತ್ಮ, ಹನುಮನೆಂದ್ರೆ ಪ್ರಾಣ. ಆತ್ಮಕ್ಕೆ ಪ್ರಾಣವನ್ನು ಕರೆದೊಯ್ಯುತ್ತದೆ. ಪ್ರಾಣಶಕ್ತಿಗೆ ಚಲನೆ ಇದೆ, ಅದೊಂದು ವಾಹನ. ಅದು ಜೀವವನ್ನು, ಪ್ರಾಣವು ಆತ್ಮಕ್ಕೆ, ಪರಮಾತ್ಮನ ಕಡೆಗೆ ಕರೆದೊಯ್ಯುವಂಥದ್ದು ಅಂತ. ಹಾಗಾಗಿ ಅವರಿಬ್ಬರ ಜೋಡಿ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಸೀತಾರಾಮರು ಪ್ರಕೃತಿ ಪುರುಷರು ಹೇಗೆ ಮುಖ್ಯವೋ ಹಾಗೆ ರಾಮ ಹನುಮರು ಆತ್ಮ ಪ್ರಾಣಗಳು ಅಂತ. ನಮ್ಮೊಳಗೆ ನಮ್ಮ ಆತ್ಮ ಅದೇ ರಾಮ, ಅದು ನಮ್ಮ ಪ್ರಾಣ ಅದೇ ಹನುಮಂತ. ನಮ್ಮ ಬದುಕೆ ರಾಮಾಯಣ, ದೇಹವೇ ಅಯೋಧ್ಯೆ ನಮ್ಮದು ಅಂತ, ಅಂಥದ್ದದು ಅಂತ. ಹಾಗಾಗಿ ಈ ಒಂದು ಶ್ಲೋಕವು ವಿದ್ವಾನರ ಪದಕ್ಕೆ ಅರ್ಥವನ್ನು ಕೊಡ್ತದೆ ಅಂತ. ಯಾವ ಮಟ್ಟದ ಜ್ಞಾನ ಇತ್ತು ಅವನಿಗೆ ಅನ್ನೋದನ್ನು ಹೇಳ್ತದೆ. ರಾಮಾಯಣದಲ್ಲೂ ಕಾಣ್ತೇವೆ ನಾವು ಸಮಯ ಸಮಯಗಳಲ್ಲಿ ರಾಮ ತತ್ವವನ್ನ ವಿವರಿಸುವಂಥದ್ದು, ತಿಳಿಸಿಕೊಡುವಂಥದ್ದನ್ನು ನಾವು ಕಾಣ್ತೇವೆ ಅಂತ. ಅಂತಹ ಒಂದು ಮಹಾಪ್ರಾಜ್ಞನಾಗಿದ್ದ ರಾಮ. ಮುಂದೆ ಅದು ಸಮರ್ಥ. ಸಮರ್ಥ ಅಂದ್ರೆ ಏಬಲ್. ಏಬಲ್ ಅಂದ್ರೆ ಏಬಲ್.
ಆ ಶಬ್ದಕ್ಕೆ ನೀವು ಬಿಡಿಸಕ್ ಬರ್ತದೆ ಅಂತ ಹೇಳಕ್ ಸಾಧ್ಯ ಇಲ್ಲ ಅಂತ. ಇಲ್ಲಿ ಸಮರ್ಥ ಅಂದ್ರೆ ಬಿಡಿಸಕ್ ಬರ್ತದೆ ಅಂತ. ಅರ್ಥ ಅಂದ್ರೆ ಫಲ, ಪ್ರಯೋಜನ. ಸಮ್ ಅಂದ್ರೆ ಅದ್ರ ಜೊತೆಗೆ ಸಂಗಮ ಅಂತ. ಅದ್ರ ವಿವರಣೆ ಏನಂದ್ರೆ ಫಲ ಬರದೆ ಬಿಡೋದಿಲ್ಲ ಅಂತ. ಸಮರ್ಥ ಅಂದ್ರೆ ಅವನು ಸುಮ್ಮನೆ ಈಗ ನಾನು ಮಾಡೋದು ಮಾಡಿದ್ದೇನೆ, ಏನಾಗ್ತದೋ ಗೊತ್ತಿಲ್ಲ ಅನ್ನೋದು ಬಹಳ ಜನ ನಾವು ಕಾಣ್ತೇವೆ. ನಾನು ಕೆಲಸ ಮಾಡಿದ್ದೇನೆ ಅದಲ್ಲ, ಇದು ಮಾಡಿದ್ದೇನೆ, ಇದು ಆಗ್ತದೆ ಅಂತ, ಇದು ಖಂಡಿತವಾಗಿಯೂ ಆಗ್ತದೆ ಅಂತ. ರಾಮ ನಾನು ಬಾಣ ಪ್ರಯೋಗ ಮಾಡೋದು ಮಾಡಿದ್ದೇನೆ, ಮುಂದೆ ಆಗ್ತದೆ ನೋಡ್ಬೇಕು, ಏನಿಲ್ಲ, ಹಾಗೆಲ್ಲ ಏನಿಲ್ಲ. ರಾಮ ಬಾಣಕ್ಕೆ ಇದಿಲ್ಲ ಅಂತ ಬಾಣ ಪ್ರಯೋಗ ಮಾಡಿದ್ರೆ ಮುಗೀತದೆ, ಆ ಕೆಲಸ ಆಗ್ಲೇಬೇಕು ಹೊರತು ಮತ್ತೆ ಅಲ್ಲಿ ಯಾವ ಜಿಜ್ಞಾಸೆಗೂ ಕೂಡ ಎಡೆ ಇಲ್ಲ ಅಂತ. ಸೂರ್ಯ ವಂಶೀಯರ ಬಗ್ಗೆ ಮಾತಿದೆ. ಆ ಫಲೋದಯ ಕರ್ಮಣ ಕಾಳಿದಾಸ ಮಾಡಿರ್ತಕ್ಕಂಥ ವರ್ಣನೆ. ರಘುವಂಶದಲ್ಲಿ ಕಾಳಿದಾಸ ರಘುವಂಶವನ್ನು, ರಾಮನ ವಂಶವನ್ನು ಹೀಗೆ ವರ್ಣನೆ ಮಾಡಿದ್ದಾನೆ. ಆ ಫಲೋದಯ ಕರ್ಮಣ ಅಂದ್ರೆ ಅವರು ಕೆಲಸ ಎಲ್ಲಿವರೆಗೆ ಮಾಡ್ತಾ ಇದ್ರು, ಫಲ ಬರೋವರಿಗೆ, 5 ಗಂಟೆ ಆಗೋವರೆಗೆ ಅಂತಲ್ಲ, ರಿಟೈರ್ ಆಗೋವರೆಗೂ ಅಂತಲೂ ಅಲ್ಲ, ಅಥವಾ ನನ್ನ ಪಾಲಿ ನನ್ನ ಕೆಲಸ ಮಾಡಿ ಆಗುವಲ್ಲ. ಕೆಲಸಕ್ಕೆ ಶುರು ಮಾಡಿದ್ರೆ ಫಲ ಬರಬೇಕು. ಅವರು ಶುರು ಮಾಡೋದಿಲ್ಲ, ಶುರು ಮಾಡಿದ್ರೆ ಯಾವ್ದಾದ್ರು ಕೆಲಸಕ್ಕೆ ತೊಡಗಿದ್ರೆ ಫಲ ಬರದೇ ಬಿಡೋದಿಲ್ಲ, ಫಲ ಬಂದೇ ತೀರ್ಬೇಕು ಅಂತ. ಅದೇ ಸಮರ್ಥ ಅನ್ನೋ ಶಬ್ದಕ್ಕೆ ಅರ್ಥ. ಅರ್ಥ ಅಂದ್ರೆ ಅದೇ ಫಲ ಅಂತ. ಆ ಅರ್ಥದ ಜೊತೆಗೆ ಸಮ್ ಅಂದ್ರೆ ಸಂಬಂಧ, ಆ ಸಂಯೋಗ ಸಮಾಗಮ, ಅದನ್ನ ಸಮ್ ಅನ್ನೋ ಪದ ಹೇಳ್ತಾರೆ. ಸಮರ್ಥ ಅನ್ಬೇಕಾದ್ರೆ ಫಲ ನಿಶ್ಚಿತ, ಫಲ ನಿಶ್ಚಿತ. ಹಿಡಿದ ಕಾರ್ಯವನ್ನು ಬಿಡದೆ ಮಾಡುವುದು, ಫಲ ಬರುವ ತನಕ ಬಿಡದೆ ಮಾಡುವುದು ಸಾಮರ್ಥ್ಯ. ಮಾಡ್ಲಿಕ್ಕೆ ಬೇಕಾದ ಶಕ್ತಿ, ಸಹನೆ ಎರಡೂ ಬೇಕು. ಶಕ್ತಿಯೂ ಬೇಕು, ಯೋಗ್ಯತೆ ಬೇಕು, ಇಲ್ಲ ಮಾಡೋದು ಹೇಗೆ ಅದನ್ನು. ಸಹನೆ ಕೂಡ ಬೇಕು. ಶಕ್ತಿ ಇದ್ರೂ ಕೂಡ ಸಹನೆ ಇಲ್ಲದ್ರೆ ಕೆಲಸ ಆಗುದಿಲ್ಲ. ಆಗೋವರೆಗೂ ಕೂಡ ತಾಳ್ಮೆ ಬೇಕು ನಮ್ಗೆ. ಇದೆರಡೂ ಇದ್ರೆ ಅವ್ನು ಸಮರ್ಥನ ಆಗ್ತಾನೆ, ಇದ್ರೆ ಸಮರ್ಥನ ಆಗೋದಿಲ್ಲ. ಶಕ್ತಿ ಹೊಂದಿದ ಸಹನೆ ಇಲ್ಲ ಅಂದ್ರೆ ಅವ್ನು ಬಿಟ್ಟಾಗ್ತಾನೆ. ಶುರು ಮಾಡಿ ಇನ್ನೇನೋ ನೆನಪಾದಾಗ ಅಥವಾ ಆಗೋದಿಲ್ಲ ಅಂತ ಅನಿಸ್ತಾರೆ, ಬಿಟ್ಬಿಡ್ತಾನೆ ಅಂತ. ಹಾಗಾಗಿ ಇದಾಗಲ್ಲ. ಪುನಃ ಪುನರಪಿ ಪ್ರತಿಹನ್ಯಮಾನ ಪ್ರಾರಬ್ಧ ಉತ್ತಮ ಜನ ನ ಪರಿತ್ಯಜಂತಿ. ಆ ಉತ್ತಮ ಮಧ್ಯ ಅಧಮ ಒಂದು ವಿಶ್ಲೇಷಣೆ ಮಾಡಿದಾರಲ್ಲ. ವಿಘ್ನ ಬರ್ತದೆ ಅನ್ನೋ ಬಯಕೆ ಕೆಲಸನೇ ಶುರು ಮಾಡೋದಿಲ್ಲ ಅಧಮ. ಅವನು ಶುರು ಮಾಡ್ತಾನೆ, ವಿಘ್ನ ಬಂದು ನಿಲ್ಲಿಸ್ಬಿಡ್ತಾನೆ ಮಧ್ಯಮ. ಅವನು ವಿಘ್ನಗಳು ಎಷ್ಟೇ ಬಂದು ಅಪ್ಪಳಿಸಿದ್ರು ಕೂಡ ಹಿಡಿದ ಕಾರ್ಯವನ್ನು ಬಿಡೋದಿಲ್ಲ. ತಾನೇ ಮುಗಿದೋಗ್ಬೇಕು, ಅದಾಗ್ಬೋದು, ಆದ್ರೆ ಕಾರ್ಯವನ್ನು ಮಾತ್ರ ಬಿಡೋದಿಲ್ಲ ಅಂತ. ತಾನೇ ಇಲ್ಲವಾಗಬೇಕು, ಅದು ಸಾಧ್ಯ. ಅದು ಆದ್ರೆ ಕಾರ್ಯವನ್ನು ಬಿಡುವ ಪ್ರಶ್ನೆ ಇಲ್ಲ. ಇವನು ಉತ್ತಮ. ಇದರಲ್ಲಿ ಸಮರ್ಥ ಅಂದ್ರೆ ಏನಂದ್ರೆ ತಾನು ಮುಗಿದು ಹೋಗೋ ಪ್ರಶ್ನೆ ಇಲ್ಲ, ಕೆಲಸ ಆಗ್ಲೇಬೇಕು ಅಂತ, ಆಗಲೇ ಬಿಡೋದಿಲ್ಲ ಅವನು ಅಂತ. ಅದು ಸಾಮರ್ಥ್ಯ ಎನ್ನುವಂಥದ್ದು. ಹಾಗಾಗಿ ಅದನ್ನು ವಾಲ್ಮೀಕಿಗಳು ಕೇಳ್ತಾರೆ, ಸಮರ್ಥನೂ ಆಗಿರ್ಬೇಕಲ್ಲ ಅವನು ಅಂತ. ಇಲ್ಲೇ ಇದ್ರೆ ಸೀತೆಯನ್ನು ಹುಡುಕೋದುಂಟ, ಸಮುದ್ರಕ್ಕೆ ಸೇತುವೆಯನ್ನು ಕಟ್ಟೋದುಂಟ, ಲಂಕೆಗೆ ಬೆಂಕಿ ಹಚ್ಚೋದಂತ ಉಂಟ, ರಾವಣನನ್ನು ಮುಟ್ಟಿ ಬದುಕಿ ಬಂದವರಿದ್ದಾರೆ. ರಾವಣನ ವಿಷಯ ಆಮೇಲೆ. ಲಂಕೆಯ ಬಗ್ಗೆ ಹನುಮಂತನ ಹೇಳಿದಾನೆ, ಬೇರೆ ಬೇರೆ ಲಂಕೆ ನೋಡಿದವರೆಲ್ಲ ಹೇಳ್ತಾರೆ. ಅಲ್ಲಿ ಹೋಗಕ್ಕ ಸಾಧ್ಯ ಇಲ್ಲ. ಹೋದ್ರೆ ಶ್ವಸನ್ ಕೋನಾಮ ನಿಷ್ಕ್ರಮೆ, ಉಸಿರಿಟ್ಕೊಂಡು ವಾಪಸ್ ಬರೋದಿಲ್ಲ. ಅವನು ಶವ ಬರ್ಬೋದು ಹೊರಗಡೆ ಬರುತ್ತೋ, ಅವನು ಹೊರಗಡೆ ಬರೋದಿಲ್ಲ. ಶ್ವಸನ್ ಕೋನಾಮ ನಿಷ್ಕ್ರಮೆ. ಲಂಕೆಯಲ್ಲಿ ಪ್ರವೇಶ ಮಾಡಿದವನು ಉಸಿರಿಟ್ಕೊಂಡು ಹೊರಗೆ ಬರೋದು ಸಾಧ್ಯ ಉಂಟಾ? ಸಾಧ್ಯ ಇಲ್ಲ ಅಂತ. ಆದ್ರೆ ರಾಮ ನೋಡಿ ಏನೆಲ್ಲ ಅದ್ಭುತಗಳನ್ನು ಮಾಡಿದ್ದಾನೆ ಅಂತ. ಅದಕ್ಕೇನು ಕಾರಣ ಅಂದ್ರೆ ಸಾಮರ್ಥ್ಯ, ಅಸದೃಶವಾಗಿರ್ತಕ್ಕಂಥ ಸಾಮರ್ಥ್ಯ. ತಾನು ಯಾವ ಕಾರ್ಯಕ್ಕೋಸ್ಕರ ಬಂದನೋ ಅದನ್ನು ಯಾವ ಕಾರಣಕ್ಕೂ ಪೂರ್ತಿ ಮಾಡಬೇಕಾಗಿರ್ತಕ್ಕಂಥ ಯೋಗ್ಯತೆ, ಆ ಶಕ್ತಿ ಮತ್ತು ಆ ಸಹನೆ, ಇದು ಉಳ್ಳವನಾಗಿರ್ಬೇಕು. ಇದರಲ್ಲೆಲ್ಲ ಚೂರು ನಮಗೆ ಬಂದಿದ್ರು, ಯಾವ್ದಾದ್ರು ಒಂದು ಗುಣ ಬಂದ್ರು ಅವನು ಉದ್ಧಾರ ಆಗ್ಬಿಡ್ತಾನೆ. ಅಥವಾ ಆ ಗುಣಗಳು ಒಂದು ಸ್ವಲ್ಪ ಬಂದ್ರು ಕೂಡ ಇಷ್ಟಾದ್ರೂ ರಾಮನ ಭಿಕ್ಷೆಯಾಗಿ ಬಂದ್ರೆ ನಾವು ಉದ್ಧಾರ ಆಗ್ಬಿಡ್ತೇವೆ ಅಂತ. ಆ ಭಿಕ್ಷೆಯಾಗಿ ಬರುವ ಸಲುವಾಗಿ ನಾವು ರಾಮಾಯಣವನ್ನು ಅನುಸಂಧಾನ ಮಾಡಬೇಕು. ರಾಮಕಥೆಯನ್ನ ಯಾಕೆ ಅನುಸಂಧಾನ ಮಾಡಬೇಕು ಅಂದ್ರೆ, ಮಾಡ್ತಾ ಮಾಡ್ತಾ ಎಲ್ಲೋ ಒಂದ್ ಕಡೆಗೆ ಬಿಂದುಗಳು, ಅವನ ಅಮೃತ ಸಿಂಧುವಿನಿಂದ, ರಾಮನೆಂಬ ಅಮೃತ ಸಿಂಧುವಿನಿಂದ ಕೆಲವು ಬಿಂದುಗಳು ನಮ್ಮ ಕಡೆಗೆ ಬಂದ್ರೆ ಅದು ಸಾಕು ನಮ್ಮ ಜೀವನ ಉದ್ಧಾರ ಆಗೋದಕ್ಕೆ, ಜೀವ ಪಾವನ ಆಗೋದಕ್ಕೆ. ಹರೇ ರಾಮ.
ಮಂಗಳ